Jai Hind, welcome to Classic Education YouTube channel. I am Mahesh Pundibish, a faculty member for Quantitative Aptitude. So now RRC Group D exam. Okay. So ಇದರದೊಂದು ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ. ಸೊ ಸೀರೀಸ್ ಅದ ರೆಸ್ಪಾನ್ಸ್ ನಿಮ್ಮ ಕಡೆದ ಭಾಳ ಒಳ್ಳೆ ರೀತಿ ಒಳಗೆ ರೆಸ್ಪಾನ್ಸ್ ಕೊಡಾಕತ್ತೀರಿ. ಆನ್ಸರ್ಸ್ನ ಕಮೆಂಟ್ಸ್ ಮಾಡಾಕತ್ತೀರಿ. ನೋಡಿ ಭಾಳ ಖುಷಿ ಆತ್ರಿ. ವೆರಿ ಗುಡ್. ಇದೇ ರೀತಿ ನೀವು ಸ್ಟಡಿನ ಕಂಟಿನ್ಯೂ ಮಾಡ್ರಿ. ಓಕೆ. ಸೊ ಡೆಫಿನೆಟ್ಲಿ RRC ಗ್ರೂಪ್ ಡಿ ಒಳಗೆ ನಿಮ್ಮ ಸೆಲೆಕ್ಷನ್ ಆಗ್ತೈತೆ ಅಂತ ಹೇಳ್ತೇನೆ ರೀ. ಫೈನ್, ರೈಟ್. ಈಗ ನಾವು ನಂಬರ್ ಆಫ್ ಫ್ಯಾಕ್ಟರ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡತ್ತಿದ್ದೀವಿ. ಸೊ ಒಂದು ಹಂತವರೆಗೂ ತೊಗೊಂಡು ಬಂದಿದ್ದೀವ್ರಿ ನಾವು. ಸೊ ಇವತ್ತು ಒಂದು ಸ್ವಲ್ಪ ನಾವು ಸಮ್ ಆಫ್ ಫ್ಯಾಕ್ಟರ್ಸ್ ಇಲ್ಲಿದಿಂತ ಡಿಸ್ಕಷನ್ ಮಾಡೋಣ್ರಿ. ನೋಡ್ರಿ, ಒಂದು ಇವತ್ತಿನ ವಿಡಿಯೋ ಅಥವಾ ಇವತ್ತಿನ ವಿಡಿಯೋ ಒಳಗಡೆ ನಾವು ಏನು ಕ್ವಶನ್ಸ್ ನಾವು ಡಿಸ್ಕಸ್ ಮಾಡೋರಿದ್ದೀವಿ, ಇದು ಲೆಸ್ ಇಂಪಾರ್ಟೆಂಟ್ ಐತ್ರಿ, ಕಡಿಮೆ ಇಂಪಾರ್ಟೆಂಟ್ ಐತ್ರಿ. ಅರ್ಥ ಐತ್ರಿ? ಅಂದ್ರೆ ಇಲ್ಲಿದಿಂತ ಕ್ವಶನ್ಸ್ ಬಂದಿದಾವ್ರಿ, ಬಂದಿಲ್ಲ ಅಂತಲ್ಲ, ಬಂದಿದಾವ್ರಿ, ಬಟ್ ಕಡಿಮೆ ಬಂದಿದಾವ್ರಿ. ಓಕೆ. ಬಟ್ ಆದ್ರೂ ಕೆಲವೊಂದ್ಸಲ ಏನಾಗ್ತೈತ್ರಿ, ಓಕೆ, ಈ ತರ ಕ್ವಶನ್ಸ್ ನಾವು ಕರೆಕ್ಟಾಗಿ ಎಕ್ಸಾಮ್ ಒಳಗೆ ಸಾಲ್ವ್ ಮಾಡಿದಾಗ, ಈಗ ಇಬ್ಬರು ವಿದ್ಯಾರ್ಥಿಗಳು ಅದಾರ್ರಿ, ಆಲ್ಮೋಸ್ಟ್ ಒಬ್ಬರು ಎವರೇಜ್ ಓದಿದಾರ್ರಿ. ಸೊ ಒಂದು ಪಾಯಿಂಟ್ ಆಫ್ ಟೈಮಿಗೆ ಬಂದ ತಕ್ಷಣ ಸಪೋಸ್ ಇಬ್ಬರದು ಸೇಮ್ ಸ್ಟಡಿ ಆಗೈತ್ರಿ, ಸೇಮ್ ಆಲ್ಮೋಸ್ಟ್ ಮಾರ್ಕ್ಸ್ ಅದಾವ್ರಿ, ಬಟ್ ಈ ತರ ಕ್ವಶನ್ಸ್ ಏನಿರ್ತಾವಲ್ಲ ಸ್ವಲ್ಪ ನಿಮಗೆ ಅವ್ರಕ್ಕಿಂತ ಒಂದು ಮಾರ್ಕ್ಸ್ ಅಹೆಡ್ ಹೋಗಕ್ಕೆ ಹೆಲ್ಪ್ ಮಾಡ್ತಾವು ಅಂತ ಹೇಳ್ಬೋದ್ರಿ. ಓಕೆ. ಸೊ ಈ ರೀತಿ ಕ್ವಶನ್ಸ್ ನೀವು ಕಡಿಮೆ ನೋಡ್ಬೋದ್ರಿ ಎಕ್ಸಾಮ್ಸ್ ಒಳಗಡೆ. ಓಕೆ. ಬಟ್ ಕೇಳಿದಾರೆ, ಕೇಳಿಲ್ಲ ಅಂತಲ್ಲ, ಕೇಳಿದಾರ್ರಿ. ಓಕೆ. ಸೊ ನೋಡೋಣ್ರಿ, ಸ್ವಲ್ಪ ಡಿಸ್ಕಷನ್ ಮಾಡೋಣ್ರಿ ಇದನ್ನ. ಓಕೆ. ಸೊ ಫಸ್ಟ್ ಇಲ್ಲಿ ಏನ್ ಕೇಳಿದಾರೆ ನೋಡ್ರಿ, ಫೈಂಡ್ ದಿ ಸಮ್ ಆಫ್ ಫ್ಯಾಕ್ಟರ್ಸ್ ಆಫ್ 40. ಓಕೆ. ಸಮ್ ಆಫ್ ಫ್ಯಾಕ್ಟರ್ಸ್ ಅಂತನ್ರಿ. ಓಕೆ. ಸೊ ನಿಮಗೆ ಗೊತ್ತೈತಿ ಸಮ್ ಅಂದ್ರೆ ಏನ್ರಿ, ಆಡ್ ಮಾಡೋದ್ರಿ, ಕೂಡಿಸೋದ್ರಿ. ಓಕೆ. ಅಡಿಷನ್ ಮಾಡ್ಬೇಕಾಗಿತ್ರಿ. ಓಕೆ. ಸೊ ಇದಕ್ಕೆ ಪ್ರೊಸೀಜರ್ ಸ್ವಲ್ಪ ಡಿಫ್ರೆಂಟ್ ಐತ್ರಿ. ಹಾ, ಬಟ್ ಫಸ್ಟ್ ಸ್ಟೆಪ್ ನಮ್ದು ಸೇಮ್ ಇರ್ತೈತ್ರಿ. ಫಸ್ಟ್ ಸ್ಟೆಪ್ ನಾವು ಪ್ರೈಮ್ ನಂಬರ್ಸ್ ನ ಬರ್ಕೊಂಡು ಅದ್ರ ಪವರ್ಸಿಗೆ ನಾವ್ ಏನ್ ವ್ಯಾಲ್ಯೂಸ್ ಬರ್ಕೊಂತಿದೀವಲ್ಲ, ಸೊ ಆ ಸ್ಟೆಪ್ ಅಥವಾ ಆ ಪ್ರೊಸೀಜರ್ ಏನೈತಲ್ಲ ಅದು ಸೇಮ್ ಐತ್ರಿ. ಓಕೆ. ಈಗ ಇಲ್ಲೇ ನೋಡ್ರಿ 40. ಈಗ ಇಲ್ಲಿ ನಾವು ಏನ್ ಮಾಡೋಣ್ರಿ, ಫಸ್ಟ್ 40 ನ ಬರ್ಕೊಳ್ಳೋಣ್ರಿ. ಇದನ್ನ ಪ್ರೈಮ್ ನಂಬರ್ಸಿಗೆ ಸ್ಪ್ಲಿಟ್ ಮಾಡ್ಕೊಳ್ಳೋಣ್ರಿ. ಸೊ ಇಲ್ಲಿ 0 ಐತ್ರಿ. ಸೊ ಈಗ ಇಲ್ಲಿ 0 ಐತಂತಂದ್ರೆ 1 2 ಮತ್ತು 1 5 ಬರ್ತೈತ್ರಿ ಇಂಟು. ಈಗ ಇಲ್ಲಿ ಮುಂದೆ ಏನೈತ್ರಿ, 4 ಐತ್ರಿ. 4 ಅಂತಂದ್ರೆ ಏನ್ರಿ, 2 ಸ್ಕ್ವೇರ್. ಸೊ ಇಲ್ಲಿ ಏನ್ ಮಾಡ್ರಿ, ಇಲ್ಲಿ 2 ಸ್ಕ್ವೇರ್ ಅಂತ ಬರ್ಕೊರಿ. ಹೌದಾ? ಸೊ ಈಗ ಇದನ್ನ ಯಾವ ರೀತಿ ಬರ್ಕೋಬೇಕಂತ ಹೇಳಿನ್ರಿ ನಾನು. 2 ಎಷ್ಟು ಅದಾವ ನೋಡ್ರಿ, 2 3 ಅದಾವ್ರಿ. ಆಮೇಲೆ 5 ಎಷ್ಟು ಅದಾವ್ರಿ, 5 1 ಐತ್ರಿ. ಸಾಕು, ರೈಟ್. ಸೊ ಈಗ ನೋಡ್ರಿ, ನಾವ್ ಏನ್ ಡಿಸ್ಕಸ್ ಮಾಡತ್ತೀವಿ, ಸಮ್ ಆಫ್ ಫ್ಯಾಕ್ಟರ್ಸ್. ಆಮೇಲೆ ಇಲ್ಲಿವರೆಗೂ ಏನೈತಲ್ಲ, ಇದು ನಾವು ಪ್ರತಿಯೊಂದು ಪ್ರಾಬ್ಲಮ್ ಒಳಗಡೆ ಇಲ್ಲಿ ಡಿಸ್ಕಸ್ ಮಾಡಿ, ನಂಬರ್ ಆಫ್ ಫ್ಯಾಕ್ಟರ್ಸ್ ಒಳಗಡೆ ಡಿಸ್ಕಸ್ ಮಾಡಿದ್ರ ಒಳಗಡೆ ಇಲ್ಲಿ ತನ ಅಂತರೂ ನಾವು ಎಲ್ಲರೂ ಮಾಡಿದ್ದೀವಿ. ಓಕೆ. ಸೊ ಈ ಕ್ವಶನ್ದಾಗು ಸಮ್ ಆಫ್ ಫ್ಯಾಕ್ಟರ್ಸ್ ಕೇಳಿದಾರಲ್ಲ, ಈ ಕ್ವಶನ್ದಾಗು ಇಲ್ಲಿ ತನ ನಮ್ದು ಏನೈತಲ್ಲ ಪ್ರೊಸೀಜರ್ ಕರೆಕ್ಟ್ ಐತಿ. ಈಗ ನೆಕ್ಸ್ಟ್ ನೋಡ್ರಿ, ಈ ಕ್ವಶನ್ ನ ಆನ್ಸರ್ ಮಾಡಕ ನೆಕ್ಸ್ಟ್ ನೋಡ್ರಿ. ಈಗ ಇಲ್ಲಿ ಏನ್ ಮಾಡ್ರಿ, ಸಮ್ ಆಫ್ ಫ್ಯಾಕ್ಟರ್ಸ್ ಅಂತ ಕೇಳಿದಾನ್ರಿ. ಇಲ್ಲಿ ಏನ್ ಮಾಡ್ರಿ ಗೊತ್ತೇನ್ರಿ, ಈ 2ರ ಪವರ್ 3 ಐತಿ. ಇಲ್ಲಿ 2ರ ಪವರ್ ಎಷ್ಟೈತ್ರಿ, 3 ಐತಿ. ಸೊ ಈಗ ಇಲ್ಲಿ ಏನ್ ಮಾಡ್ರಿ, 2ರ ಪವರ್ 0ದಿಂದ ಶುರು ಮಾಡಿ 3ವರೆಗೂ ಬರೀರಿ. ಓಕೆ. ಹೆಂಗ, ಇಲ್ಲಿ ನೋಡ್ರಿ, ಈಗ 2⁻³ ಐತಿಲ್ರಿ. ಫಸ್ಟ್ ಏನ್ ಮಾಡ್ರಿ, 2⁻0 ಬರ್ಕೊರಿ. ಪ್ಲಸ್, ಯಾಕಂದ್ರೆ ಏನ್ ಹೇಳ್ರಿ, ಇಲ್ಲಿ ಸಮ್ ಐತಿ, ಪ್ಲಸ್. ನೆಕ್ಸ್ಟ್ 2⁻1 ಪ್ಲಸ್ 2⁻2 ಪ್ಲಸ್ 2⁻3. ಎಲ್ಲಿವರೆಗೂ ಮಾಡ್ಬೇಕು ಇದನ್ನ, ಇಲ್ಲಿ ಪವರ್ ಎಷ್ಟುವರೆಗೂ ಐತ್ರಿ, 3ವರೆಗೂ ಐತು. ಸೊ ಅಲ್ಲಿ ತನ ಬಂದ ತಕ್ಷಣ ಇದನ್ನ ಕ್ಲೋಸ್ ಮಾಡ್ರಿ, ಮುಗಿತು. ರೈಟ್. ಇನ್ನೊಂದ್ಸಲ ನೋಡ್ರಿ, ಈಗ ಇಲ್ಲಿ ಏನೈತ್ರಿ, 2³ ಐತಲ್ಲ. ಸೊ ನಾ ಏನ್ ಮಾಡಂತ ಹೇಳೇನ್ರಿ, 0ದಿಂದ ಶುರು ಮಾಡಿ 3ವರೆಗೂ ರೀಚ್ ಮಾಡ್ರಿ. ಸೊ ಮೊದಲು 2⁻0 ಬರೀರಿ. ಈಗ ಇಲ್ಲಿ ಸಮ್ ಐತಲ್ಲ, ಸಮ್ ಐತಂದ್ರೆ ಇಲ್ಲಿ ಏನ್ ಮಾಡ್ರಿ, ಇಲ್ಲಿ ಪ್ಲಸ್. ನೆಕ್ಸ್ಟ್ 2⁻1 ಬರೀರಿ. 0 1 ಆಮೇಲೆ ನೆಕ್ಸ್ಟ್ 2
ಮತ್ತೇನ್ ಮಾಡ್ರಿ 2 ಬರೀ. ನೆಕ್ಸ್ಟ್ 2 ಬರೀ. ಸೊ ಇಲ್ಲಿಗೆ ಇದನ್ನ ಮುಗಿಸ್ಬಿಡ್ರಿ. ಇಲ್ಲಿ ಎಷ್ಟೈತ್ರಿ 3 ಐತಲ್ಲ, ಸೊ 3 ವರೆಗೂ ಇದನ್ನ ಬರೋದು. ಅರ್ಥ ಆಯ್ತಂತ ಅನ್ಕೊಂಡಿನ್ರಿ. ನೆಕ್ಸ್ಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಐತಿ. ಈಗ ಇದ್ರ ಮುಗಿಸಿದಿವಿಲ್ರಿ ಇದ್ರ ನೆಕ್ಸ್ಟ್ ಇಲ್ಲಿ ಏನೈತ್ರಿ ಮಲ್ಟಿಪ್ಲಿಕೇಶನ್ ಐತಿ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಬರೀರಿ. ಈಗ ಮತ್ತೆ ನೆಕ್ಸ್ಟ್ ಇಲ್ಲಿ 5 ಐತಿ. ಸೊ ಮತ್ತೆ ಬ್ರಾಕೆಟ್ ಹಾಕಿ. ಸೊ 5ನ್ನ ಒಂದು ರೇಂಜ್ 0ದಿಂದ ಶುರು ಮಾಡ್ರಿ. ಫಸ್ಟ್ ಏನ್ ಮಾಡ್ರಿ 5⁻0 ಬರೀರಿ. ಸಮ್ ಐತಿ ಅದ ಪ್ಲಸ್. ಆಮೇಲೆ ನೆಕ್ಸ್ಟ್ 5⁻1. ಸೊ ಮುಗಿತ್ರಿ. ಎಲ್ಲಿವರೆಗೂ ಬರಿಬೇಕಾಗಿತ್ರಿ 1 ವರೆಗೂ ಬರಿಬೇಕಾಗಿತ್ತು. 1 ವರೆಗೂ ಬರ್ಬೇಕು. ಸೊ ಇದಕ್ಕ ನಾವ್ ಏನಂತ ಕರಿತೀವಿ ಸಮ್ ಆಫ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಈಗ ಹಂಗ ಎಕ್ಸಾಂಪಲಿಗೆ ಹೇಳ್ತೇನೆ. ಇಲ್ಲಿ ಒಂದ್ ವೇಳೆ 5 ಸ್ಕ್ವೇರ್ ಇದ್ದಿತ್ತಂತ ತಿಳ್ಕೊರಿ. ಇಲ್ಲಿ 5⁻1 ಐತ್ಲಾ 5 ಸ್ಕ್ವೇರ್ ಇದ್ದಿತ್ತಂತ ಅನ್ಕೋರಿ. ಸೊ ಅವಾಗ ನೀವು ಏನ್ ಮಾಡ್ಬೇಕಾಗಿತ್ತು ಇಲ್ಲಿ 5⁻0 ಪ್ಲಸ್ 5⁻1 ಪ್ಲಸ್ 5 ಸ್ಕ್ವೇರ್. ಓಕೆ, ಸೊ ಈ ರೀತಿ ನೀವು ಬರಿಬೇಕಾಗಿತ್ತು. ಅರ್ಥ ಆತತ್ರಿ? ರೈಟ್, ಚಲೋ. ಹಾ, ಸ್ವಲ್ಪ ಇದು ಕ್ವಶನ್ಸ್ ಕ್ಯಾಲ್ಕುಲೇಟಿವ್ ಅದಾವ್ರಿ. ಅದಕ್ಕ ನಾ ಹೇಳಿನ್ರಿ ಇದು ಸ್ವಲ್ಪ ಕಡಿಮೆ ಕೇಳಿದಾರ್ರಿ, ಬಟ್ ಕೇಳಿದಾರ್ರಿ ಎಕ್ಸಾಮ್ಸ್ ಒಳಗಡೆ. ಓಕೆ, ಸೊ ಈಗ ಇದನ್ನ ಅಷ್ಟು ಆಡ್ ಮಾಡ್ರಿ. ಹಾ, ಈಗ ಇಲ್ಲಿ ಒಂದು ಪಾಯಿಂಟ್ ನೋಡ್ರಿ 2⁻0. ಒಂದು ಪಾಯಿಂಟ್ ನೆಲ್ಪಿಟ್ಕೋರಿ. ಯಾವುದೂ ನಂಬರ್ ರೀತಿ ಎನಿ ನಂಬರ್ ಇದ್ರ ಮ್ಯಾಗ ಪವರ್ 0 ಇತ್ತಂತ ತಿಳ್ಕೊರಿ. ಇದರದ ಆನ್ಸರ್ 1. ಯಾವುದೂ ನಂಬರ್ ಇರಲಿ. ಈಗ 3876 ಐತಂತ ತಿಳ್ಕೊರಿ. ಬಟ್ ಇದ್ರದ್ ಮ್ಯಾಗ ಪವರ್ 0 ಐತಂದ್ರ ಇದ್ರದ್ದು ಪೂರಾ ವ್ಯಾಲ್ಯೂ ಏನಾಕೈತ್ರಿ 1. ಹಾ, ಬಟ್ 0⁻0 ಅಂತಂದ್ರ ಓಕೆ ಅದು ಇನ್ವ್ಯಾಲಿಡ್ ಆಗ್ತೈತಿ. ಅದು ನಾಟ್ ಡಿಫೈನ್ಡ್ ಆಗ್ತೈತಿ. ಬಟ್ ಯಾವ್ದು ನಂಬರ್ 0 ಬಿಟ್ ಯಾವ್ದು ನಂಬರ್ ಮ್ಯಾಗ ಪವರ್ದಾಗ 0 ಇತ್ತಂತ ತಿಳ್ಕೊರಿ. ಸೊ ಅದರದ ಆನ್ಸರ್ ಏನಾಗ್ತೈತ್ರಿ 1 ಆಗ್ತೈತಿ. ಸೊ ಹಂಗಾದ್ರೆ ಇಲ್ಲಿ 2⁻0 ಐತಂದ್ರ ಇದರದ ಆನ್ಸರ್ ಏನಾಗ್ತೈತ್ರಿ 1 ಆಗ್ತೈತಿ. ಪ್ಲಸ್ 2⁻1 ಅಂದ್ರೆ ಎಷ್ಟ್ರಿ 2 ಆಗ್ತೈತಿ. ಪ್ಲಸ್ 2⁻2 ಅಂದ್ರೆ 2 ಸ್ಕ್ವೇರ್. ಸೊ 2 ಸ್ಕ್ವೇರ್ ಎಷ್ಟಾಕತ್ರಿ 4 ಆಕೈತಿ. 2 2s 4. ನೆಕ್ಸ್ಟ್ ಪ್ಲಸ್ ಇಲ್ಲಿ 2 ಕ್ಯೂಬ್ ಐತ್ರಿ. 2 ಕ್ಯೂಬ್ ಎಷ್ಟಾಕೈತ್ರಿ 8. ಸೊ ನೋಡ್ರಿ 2 ಕ್ಯೂಬ್ ಅಂದ್ರೆ ಏನ್ರಿ, ಇಲ್ಲಿ ನಾ ಹೇಳೋದು ಅರ್ಥ ಮಾಡ್ಕೊರಿ. 2 ಕ್ಯೂಬ್ ಅಂದ್ರೆ ಏನು, 2ನ್ನ 3 ಸಲ ಗುಣಾಕಾರ ಮಾಡ್ಬೇಕು. 2 × 2 × 2 ಎಷ್ಟಾಕತ್ರಿ 8. ಹೌದಾ? ಅದ ರೀತಿ ಒಳಗ ಈಗ 2⁻4 ಇತ್ತಂತ ತಿಳ್ಕೊರಿ. ಇದ್ರ ಅರ್ಥ ಏನ್ರಿ, 2ನ್ನ 4 ಸಲ ಅದನ್ನ ಗುಣಾಕಾರ ಮಾಡ್ಬೇಕು. ಹೌದಾ? ಸೊ 2 2s 4. ಆಮೇಲೆ ಇದು ಎಷ್ಟು ಬರ್ತೈತ್ರಿ 16 ಬರ್ತೈತಿ. ಈ ರೀತಿ. ಓಕೆ, ಫೈನ್. ಸೊ ಇಲ್ಲಿ 2 ಕ್ಯೂಬ್ ಅಂದ್ರೆ ಎಷ್ಟಾಕತ್ರಿ 2 × 2 × 2. 2 2 4, 4 2 8. ಸೊ ಇಲ್ಲಿ 8. ಓಕೆ, ಮುಂದೆ ನೋಡ್ರಿ ಇದು ಇಂಟು ಐತ್ರಿ. ಫೈನ್. ಇಲ್ಲಿ 5⁻0 ಐತ್ರಿ. ಏನ್ ಹೇಳಿನ್ರಿ ಈಗ, ಯಾವ್ದು ನಂಬರ್ ಪವರ್ 0 ಇತ್ತಂತ ತಿಳ್ಕೊರಿ. ಅದರದ್ದು ವ್ಯಾಲ್ಯೂ ಏನಾಕತ್ರಿ 1 ಆಕೈತಿ ಅಂತ ಹೇಳಿ. ಸೊ ಇದು ಎಷ್ಟಾಕತ್ರಿ 1. ಇಲ್ಲಿ ಪ್ಲಸ್ ಐತ್ರಿ, ಪ್ಲಸ್ ಬರೀ 5⁻1 ಎಷ್ಟಾಕತ್ರಿ 5. ಓಕೆ, ಈಗ ಇದನ್ನ ಸಿಂಪ್ಲಿಫೈ ಮಾಡ್ರಿ. ಸೊ ಈಗ ಸಿಂಪ್ಲಿಫೈ ಮಾಡ್ಬೇಕಾದ್ರೆ ನೋಡ್ರಿ ಇದು 8 + 2 ಎಷ್ಟಾಕತ್ರಿ 10. 10 + 5 15 ಆತ್ರಿ. ಹೌದಾ? ಇಲ್ಲಿ ಇಂಟು ಐತಿ, ಇಂಟು ಬರೀರಿ. 5 + 1 ಎಷ್ಟಾತ್ರಿ 6. ಸೊ 15 6 ಎಷ್ಟು ಬರ್ತೈತ್ರಿ 90 ಬರ್ತೈತಿ. ಸೊ ವಾಟ್ ಈಸ್ ದಿ ಸಮ್ ಆಫ್ ಫ್ಯಾಕ್ಟರ್ಸ್? ಸಮ್ ಆಫ್ ಫ್ಯಾಕ್ಟರ್ಸ್ ಇಸ್ 90. ಸೊ ಆನ್ಸರ್ ಆಪ್ಷನ್ ಎ. ಆನ್ಸರ್ ಎಷ್ಟು ಬಂತ್ರಿ? ಆಪ್ಷನ್ ಎ ಬಂತ್ರಿ. ರೈಟ್. ಸೊ ಇಲ್ಲಿವರೆಗೂ ಪ್ರೊಸೀಜರ್ ಸೇಮ್ ಐತ್ರಿ. ಇದ್ರ ಮುಂದೆ ಏನೈತಲ್ಲ ಇದನ್ನ ಒಂದ್ ಸ್ವಲ್ಪ ನೀವು ನೆನ್ಪಿಟ್ಟು ಇರ್ಲಿ. ಒಂದ ಎಕ್ಸಾಂಪಲ್ ಎಲ್ಲ ಅರ್ಥ ಆಗಂಗಿಲ್ರಿ. ಸೊ ಒಂದ್ 2-3 ಎಕ್ಸಾಂಪಲ್ಸ್ ನಾನು ತಗೊಂಡೇನ್ರಿ. ಈಗ ಇಲ್ಲಿ ಬರ್ರಿ 9 10. ಹೌದಾ? ಸೊ ಈಗ ಇಲ್ಲಿ ಏನ್ ಮಾಡ್ರಿ 9 10 ಐತ್ರಿ ಇದು. ಓಕೆ, ರೈಟ್. ಸೊ ಫಸ್ಟ್ 0 ಅಂತಂದ್ರೆ ಎಷ್ಟು ಬರ್ತೈತ್ರಿ 1 2 ಮತ್ತು 1 5 ಬರ್ತೈತ್ರಿ. ಓಕೆ, ಈಗ 91 ಐತಲ್ಲ. ಈಗ 91 ನೋಡಿದ ತಕ್ಷಣ 13 7s ಅಂತ ನೆನಪು ಬರ್ತೈತ್ರಿ ನಿಮ್ಗೆ. ಯಾಕಂದ್ರೆ 13 7s ಎಷ್ಟ್ರಿ 91. 13 ಮತ್ತು 7 ಎರಡೂ ಪ್ರೈಮ್ ನಂಬರ್ಸ್ ಅದಾವ. ಹೌದಾ? ಸೊ ಇವು ಎಲ್ಲಾ ಪ್ರೈಮ್ ನಂಬರ್ಸ್ ಅದಾವ್ರಿ. ಹೌದಾ? ಯಾವ್ದು ರಿಪಿಟೇಷನ್ ಇಲ್ಲ ಇಲ್ಲಿ. ಸೊ ಯಾವ್ದು ರಿಪಿಟೇಷನ್ ಇಲ್ಲ ಅಂತಂದ್ಮ್ಯಾಗ ಸೊ ಇದನ್ನ ನಾವು ಯಾವ ರೀತಿ ಬರ್ಕೋಬಹುದ್ರಿ? ಓಕೆ, ಇದು 2⁻1 ಡೈರೆಕ್ಟ್ಲಿ ಬರ್ಕೊಳ್ಳೋಣ್ರಿ. 2⁻1 ಇದು 5⁻1 13⁻1 7⁻1. ಹೌದಾ? ಈಗ ನಂಬರ್ ಆಫ್ ಫ್ಯಾಕ್ಟರ್ಸ್ ನೋಡ್ರಿ. ಸಾರಿ, ಸಮ್ ಆಫ್ ಫ್ಯಾಕ್ಟರ್ಸ್. ಓಕೆ, ಸಮ್ ಆಫ್ ಫ್ಯಾಕ್ಟರ್ಸ್ ನಾ ಏನ್ ಹೇಳಿನ್ರಿ, ಇದ್ರದ್ದು ಪವರ್ ಎಷ್ಟು ಇರ್ತೈತಲ್ಲ ಅಷ್ಟುವರೆಗೂ 0ದಿಂದ ಶುರು ಮಾಡ್ರಿ. ಸೊ 2⁻0 ಸಮ್ ಐತಿ, ಪ್ಲಸ್ ಬರೀರಿ 2⁻1 ಮುಗಿತ್ರಿ. ನೆಕ್ಸ್ಟ್ ಇಲ್ಲಿ ಏನೈತ್ರಿ ಮಲ್ಟಿಪ್ಲಿಕೇಶನ್ ಐತಿ. ಮಲ್ಟಿಪ್ಲಿಕೇಶನ್ ಬರೀರಿ ಬ್ರಾಕೆಟ್. 5⁻1 ಐತಿ. ಸೊ 5⁻0 ಪ್ಲಸ್ 5⁻1 ಯಾಕಂದ್ರೆ ಸಮ್ ಐತಿ.
ಓಕೆ, ಇದು ಮುಗೀತ್ರಿ. ಇದ್ರ ನೆಕ್ಸ್ಟ್ ಏನೈತ್ರಿ, ಮತ್ ಮಲ್ಟಿಪ್ಲಿಕೇಶನ್ ಐತಿ, ಮತ್ ಮಲ್ಟಿಪ್ಲಿಕೇಶನ್ ಬರೀರಿ. ಓಕೆ, 13 ಐತಿ ಅಂದ್ರೆ 13 ಬರೀರಿ ಪ್ಲಸ್ 13 ಬರೀರಿ. ಓಕೆ, 13 ಬರೀರಿ. ನೆಕ್ಸ್ಟ್ ಇಲ್ಲಿ ಏನೈತ್ರಿ, ಮತ್ ಮಲ್ಟಿಪ್ಲಿಕೇಶನ್ ಐತ್ರಿ, 7 ಪ್ಲಸ್ 7 ಓಕೆ, ಸೊ ಈಗ ಇದನ್ನ ಏನ್ ಮಾಡ್ರಿ, ಸಾರಿ ಫೈಂಡ್ ದಿ ನಂಬರ್ ಆಫ್ ಪ್ರಾಪರ್ ಫ್ಯಾಕ್ಟರ್ಸ್ ಐತಲ್ಲ ಇದು. ಓಕೆ ಓಕೆ, ಇದು ಸಾರಿ, ಇದು ಕ್ವಶನ್ ಸ್ವಲ್ಪ ಪ್ರಾಪರ್ ಫ್ಯಾಕ್ಟರ್ಸ್ ಐತ್ರಿ ಅದ. ಓಕೆ, ಸೊ ಸಮ್ ಆಫ್ ಫ್ಯಾಕ್ಟರ್ಸ್ ಇಲ್ಲ, ಇದು ಪ್ರಾಪರ್ ಫ್ಯಾಕ್ಟರ್ಸ್ ಐತ್ರಿ. ಓಕೆ ಫೈನ್, ಅದು ನಾನು ಸಮ್ ಆಫ್ ಫ್ಯಾಕ್ಟರ್ಸ್ ಐತೆ ಅಂತ ಮಾಡೀನಿ, ಇದು ಪ್ರಾಪರ್ ಫ್ಯಾಕ್ಟರ್ಸ್ ಐತ್ರಿ. ಇದು ನಿನ್ನೆ ಕ್ಲಾಸ್ ಒಳಗೆ ನಾವು ಡಿಸ್ಕಸ್ ಮಾಡಿವಿ, ಪ್ರಾಪರ್ ಫ್ಯಾಕ್ಟರ್ಸ್ ಇರ್ಲಿ. ಇದು ಒಂದು ಕ್ವಶನ್ ಒಂದು ಸ್ವಲ್ಪ ಏನೋ ಮಿಸ್ ಆಗಿ ಬಂದೈತ್ರಿ ಅದ. ಓಕೆ ಚಲೋ, ಇದನ್ನ ಮಾಡೋಣ್ರಿ. ಓಕೆ, ಸಮ್ ಆಫ್ ಫ್ಯಾಕ್ಟರ್ಸ್ ಇನ್ನೊಂದ್ಸಲ ನೋಡ್ರಿ, ಏನ್ ಟೆನ್ಷನ್ ತಗೋಬೇಡ್ರಿ. 180 ಆಗ್ತದೆ, ಕೆಲವೊಂದ್ಸಲ ನಾವು ಮಿಸ್ಟೇಕ್ ಮಾಡ್ತೀವಿ. ಓಕೆ ರೈಟ್, ಸೊ 180 ಸಮ್ ಆಫ್ ಫ್ಯಾಕ್ಟರ್ಸ್ ಎಷ್ಟೈತೆ ಅಂತ ಫೈನ್ ಮಾಡ್ಬೇಕಾಗೈತಿ. ಸೊ ಫಸ್ಟ್ ಇಲ್ಲಿ 0 ಐತ್ರಿ, ಸೊ 1 2 ಮತ್ತು 1 5 ಬರದ್ ಬಿಡ್ರಿ. ನೆಕ್ಸ್ಟ್ ಇಲ್ಲಿ 18 ಐತ್ರಿ. ಓಕೆ, 18 ಅಂತಂದ್ರೆ ಎಷ್ಟ್ರಿ, 9 2s. ಓಕೆ, 9 2s 18. ಬಟ್ 9 ನಾವು ಹೆಂಗ್ ಬರ್ಕೋಬಹುದು ಅಂತ ಹೇಳಿನ್ರಿ, ನಾನು 3 ಸ್ಕ್ವೇರ್ ಬರ್ಕೋಬಹುದು ಅಂತ ಹೇಳಿ. ಓಕೆ, ಏನಂತ ಬರ್ಕೋಬಹುದ್ರಿ, 3 ಸ್ಕ್ವೇರ್ ಅಂತ ಬರ್ಕೋಬಹುದು ಅಂತ ಹೇಳಿ. ಸೊ ಡೈರೆಕ್ಟ್ಲಿ ಬರೀನ್ರಿ. ಸೊ ಹಂಗಾದ್ರ 2 ಎಷ್ಟ್ ಅದಾವ ನೋಡ್ರಿ, ಇಲ್ಲಿ 2 2 ಅದಾವ್ರಿ. 3 ಎಷ್ಟ್ ಅದಾವ್ರಿ, ಅವು 2 ಅದಾವ್ರಿ. 5 ಎಷ್ಟೈತ್ರಿ, 1 ಐತ್ರಿ. ಫೈನ್. ಓಕೆ, ಸೊ ಈಗ ಸಮ್ ಆಫ್ ಫ್ಯಾಕ್ಟರ್ಸ್. ಸೊ ಸಮ್ ಆಫ್ ಫ್ಯಾಕ್ಟರ್ಸ್ ಎಷ್ಟೆಷ್ಟೈತ್ ನೋಡ್ರಿ. ಮೊದಲ 2 ಐತಲ್ಲ, ಇದನ್ನ 0 ದಿಂದ ಶುರು ಮಾಡ್ರಿ. ಸೊ 2 ಪ್ಲಸ್ 2 ಪ್ಲಸ್ 2 ಓಕೆ, ಸೊ ಎಲ್ಲಿವರೆಗೂ ಒಯ್ಬೇಕ್ರಿ ಇದನ್ನ, ಇಲ್ಲಿ ಪವರ್ ಎಷ್ಟು ಇರ್ತದಲ್ಲ ಅಷ್ಟುವರೆಗೂ ಒಯ್ಯಿರಿ. ಓಕೆ, ನೆಕ್ಸ್ಟ್ ಇಲ್ಲಿ ಇಂಟು ಐತಲ್ಲ, ಇಂಟು ಬರೀರಿ. ಈಗ ಇಲ್ಲಿ 3 ಸ್ಕ್ವೇರ್ ಐತ್ರಿ. ಸೊ 3 ಸ್ಕ್ವೇರ್ ಅಂದ್ರೆ ಏನ್ ಮಾಡ್ರಿ, 3 ಪ್ಲಸ್ 3 ಪ್ಲಸ್ 3 ಸ್ಕ್ವೇರ್. ರೈಟ್. ಓಕೆ, ನೆಕ್ಸ್ಟ್ ಇಲ್ಲಿ ಏನೈತ್ರಿ, ಇಂಟು ಐತಿ, ಇಂಟು ಬರೀರಿ. ಇಲ್ಲಿ 5 ಐತ್ರಿ. ಇಲ್ಲಿ 5 ಅಂದ್ರೆ 5 ಪ್ಲಸ್ 5 ರೈಟ್. ಓಕೆ, ಸೊ ಈಗ ಇದನ್ನ ಏನ್ ಮಾಡ್ರಿ, ಇದನ್ನ ಅಷ್ಟು ಸಿಂಪ್ಲಿಫೈ ಮಾಡ್ರಿ. ಇದು 2 ಅಂದ್ರೆ 1 ಆಕತ್ರಿ. 2 ಅಂದ್ರೆ 2 ಆಕತ್ರಿ. 2 ಸ್ಕ್ವೇರ್ ಎಷ್ಟು ಆಕತ್ರಿ, 4 ಆಕತ್ರಿ. ಆಮೇಲೆ ಇಂಟು ಇದು 3 ಪವರ್ ಎಷ್ಟು ಆಕತ್ರಿ, ಇದು 1 ಆಕತ್ರಿ, 3. ಆಮೇಲೆ 3 ಸ್ಕ್ವೇರ್ ಎಷ್ಟು ಆಕತ್ರಿ, 3 ಸ್ಕ್ವೇರ್ ಎಷ್ಟು ಆಕತ್ರಿ, 9 ಆಕತ್ರಿ. ಮುಂದ 5 ಪವರ್ 0 ಐತ್ರಿ. 5 ಪವರ್ 0 ಅಂದ್ರೆ ಎಷ್ಟು ಆಕತ್ರಿ, 1. ಆಮೇಲೆ 5 ಅಂದ್ರೆ ಎಷ್ಟ್ರಿ, 5. ಓಕೆ, ಸೊ ಈಗ ಇಲ್ಲಿ ಏನ್ ಮಾಡ್ರಿ, ಇದನ್ನ ಅಷ್ಟು ಆಡ್ ಮಾಡ್ರಿ. ಸೊ 4 5 ಇದು ಎಷ್ಟು ಆಕತ್ರಿ, 7 ಆಕತ್ರಿ. ಇಂಟು ಇದು 13 ಆಕತ್ರಿ, 13. ಓಕೆ, ಸೊ ಇದು ಎಷ್ಟು ಆಕತ್ರಿ, 6 ಆಕತ್ರಿ. ಓಕೆ, ಸೊ ಈಗ ಇದನ್ನ ಗುಣಾಕಾರ ಮಾಡ್ರಿ. ಸೊ 13 7s 91 ಹೌದಲ್ರಿ. ಮುಂದ ಇಂಟು 6 ಐತ್ರಿ, ಇಂಟು 6 ಮಾಡ್ರಿ. ಸೊ 6 1s 6. ಸೊ 9 6 54. ಸೊ ಎಷ್ಟು ಬರ್ತೈತ್ರಿ ಅದ, 546. ಸೊ ಸಮ್ ಆಫ್ ಫ್ಯಾಕ್ಟರ್ಸ್ ಎಷ್ಟಾತ್ರಿ ಇದ್ರದ, 546. ಸೊ 546, ದಟ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಏನೈತ್ರಿ, ಇದು ನಿಮ್ದು ಕರೆಕ್ಟ್ ಆನ್ಸರ್. ಫೈನ್. ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ್ರಿ. ರೈಟ್. ಸೊ ಇಲ್ಲಿ ಏನೈತಿ ನೋಡ್ರಿ, ಫೈಂಡ್ ದಿ ಸಮ್ ಆಫ್ ಇವನ್ ಫ್ಯಾಕ್ಟರ್ಸ್ ಅಂತ ಐತ್ರಿ. ಓಕೆ, ಫೈಂಡ್ ದಿ ಸಮ್ ಆಫ್ ಇವನ್ ಫ್ಯಾಕ್ಟರ್ಸ್. ಅಗೇನ್ ಇಲ್ಲಿ ಏನ್ ಮಾಡ್ರಿ, 240 ತಗೋರಿ. ಓಕೆ, ಸೊ ಇದನ್ನ ಮೊದಲ ಪ್ರೈಮ್ ನಂಬರ್ಸ್ ಪವರ್ 6 ಸ್ಪ್ಲಿಟ್ ಮಾಡ್ರಿ. ಸೊ ಈಗ ಇಲ್ಲಿ 0 ಐತಲ್ಲ, ಸೊ 0 ಐತಂದ್ರೆ 1 2 ಮತ್ತು 1 5 ಇರ್ತತ್ರಿ. ಓಕೆ, ಅದಾದ್ಮೇಲೆ ಏನೈತ್ರಿ, ಇಲ್ಲಿ 24 ಐತ್ರಿ. ಸೊ 24 ಅಂತಂದ್ರೆ ಏನ್ರಿ, 8 3s 24 ಹೌದಾ. ಸೊ 8 3s 24 ಅಂದ್ರೆ 8 ಎಷ್ಟು ಇರ್ತೈತೆ ಅಂತ ನಿಮ್ಗೆ ಗೊತ್ತೈತ್ರಿ, ಅದು 2 ಕ್ಯೂಬ್ ಇರ್ತೈತ್ರಿ ಅದು, ಹೌದಲ್ರಿ. 2 ಕ್ಯೂಬ್. ಉಳ್ಕಿದೆಲ್ಲ ಪ್ರೈಮ್ ನಂಬರ್ಸ್ ಅದಾವ್ರಿ. ಸೊ ಡೈರೆಕ್ಟ್ಲಿ ಬರದ್ ಬಿಡ್ರಿ. 2 ಎಷ್ಟು ಅದಾವ್ರಿ, ಇಲ್ಲಿ 1 ಐತ್ರಿ, ಇಲ್ಲಿ 3 ಅದಾವ್ರಿ. ಅಂದ್ರೆ 2 ಎಷ್ಟು ಅದಾವ್ರಿ, ನಮ್ಮ ಟೋಟಲ್ ಇಲ್ಲಿ 4 ಅದಾವ್ರಿ. ಆಮೇಲೆ 3 ಎಷ್ಟು ಅದಾವ್ರಿ, 3 1 ಐತ್ರಿ. ಆಮೇಲೆ 5 ಎಷ್ಟು ಅದಾವ್ರಿ, 5 1 ಐತ್ರಿ. ಕರೆಕ್ಟ್. ಓಕೆ, ಸೊ ಈಗ ನೋಡ್ರಿ, ಈಗ ಇಲ್ಲಿ ತನಂತರ ನಮ್ದು ಪ್ರೊಸೀಜರ್ ಎಲ್ಲಾ ಪ್ರಾಬ್ಲಮ್ಸ್ದಾಗೂ ಸೇಮ್ ಐತ್ರಿ. ಈಗ ಸಮ್ ಆಫ್ ಫ್ಯಾಕ್ಟರ್ಸ್. ಓಕೆ, ಈಗ ಸಮ್ ಆಫ್ ಫ್ಯಾಕ್ಟರ್ಸ್ ದಾಗ ಫಸ್ಟ್ ನೀವೇನು ಇಲ್ಲಿ ಇವನ್ ಫ್ಯಾಕ್ಟರ್ಸ್ ಕೇಳ್ಯಾನ್ರವ, ಬಟ್ ಮೊದಲು ಸಮ್ ಆಫ್ ಫ್ಯಾಕ್ಟರ್ಸ್ ನೋಡ್ರಿ.
ಸಮ್ ಆಫ್ ಫ್ಯಾಕ್ಟರ್ಸ್ ಅಂದ್ರೆ ಈಗ ಏನ್ ಮಾಡ್ಬೇಕಾಗೈತ್ರಿ 2 ನ ಪವರ್ 0 ದಿಂತ್ರ 4 ಇವರೆಗೂ ಎಕ್ಸ್ಪಾಂಡ್ ಮಾಡ್ಬೇಕಾಗೈತ್ರಿ. ಸೊ 2 ದ ಪವರ್ 0 ತೋರಿ ಮೊದಲ ಪ್ಲಸ್ 2 ರೇಸ್ ಟು 1 ಪ್ಲಸ್ 2 ರೇಸ್ ಟು 2 ಪ್ಲಸ್ 2 ರೇಸ್ ಟು 3 ಪ್ಲಸ್ 2 ರೇಸ್ ಟು 4 ಕರೆಕ್ಟ್. ಸೊ ಇಲ್ಲಿವರೆಗೂ ಇದು ಬಂತ್ರಿ. ಕ್ಲಿಯರ್ ಆತ? ಓಕೆ. ಸೊ ಈಗ ಇದ್ರ ನೆಕ್ಸ್ಟ್ ಇಲ್ಲಿ ಏನೈತಿ ನೋಡ್ರಿ, ಇಲ್ಲೇ ಮಲ್ಟಿಪ್ಲಿಕೇಶನ್ ಐತಿ. ಸೊ ಈಗ ಇಲ್ಲಿ ಏನ್ ಮಾಡ್ರಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಕೊಡ್ರಿ. ಫೈನ್. ಅದರ ನೆಕ್ಸ್ಟ್ 3 ಎಷ್ಟು ಅದಾವ್ರಿ? 1 ಐತ್ರಿ. ಸೊ 1 ಐತಂದ್ರೆ 0 ಪ್ಲಸ್ 3 ರೇಸ್ ಟು 1. ಓಕೆ. ಅದರ ನೆಕ್ಸ್ಟ್ ಏನೈತ್ರಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಐತಿ. ಮಲ್ಟಿಪ್ಲಿಕೇಶನ್. ಸೊ 5 ಎಷ್ಟು ಅದಾವ್ರಿ? 1 ಐತ್ರಿ. ಸೊ ಇಲ್ಲಿ ಏನ್ ಮಾಡ್ರಿ, 5 ರೇಸ್ ಟು 0 ಪ್ಲಸ್ 5 ರೇಸ್ ಟು 1. ಓಕೆ. ರೈಟ್. ಈಗ ಸಮ್ ಆಫ್ ಫ್ಯಾಕ್ಟರ್ಸ್ ಅಂದಿದ್ರ ಅಂತ ತಿಳ್ಕೊರಿ, ಇದನ್ನ ಪೂರಾ ಅಷ್ಟು ಸಿಂಪ್ಲಿಫೈ ಮಾಡ್ತೀನಿ ನಾನು. ಕರೆಕ್ಟ್. ಬಟ್ ಈಗ ಏನಂದನ್ರಿ, ಸಮ್ ಆಫ್ ಇವನ್ ಫ್ಯಾಕ್ಟರ್ಸ್ ಅಂದನ್ರಿ. ಓಕೆ. ಸೊ ಸಮ್ ಆಫ್ ಇವನ್ ಫ್ಯಾಕ್ಟರ್ಸ್ ಇದ್ದಾಗ ಒಂದು ಸಿಂಪಲ್ ಚೇಂಜ್ ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರ, ಈ 2 ಸೀರೀಸ್ ಒಳಗಡೆ ಈ ಫಸ್ಟ್ ಒಂದು ನಂಬರ್ನ ನಾವು ಬಿಡ್ತೀವಿ. ಅಂದ್ರೆ ಇದೇನು 2 ರೇಸ್ ಟು 0 ಏನೈತಲ್ಲ, ಇದನ್ನು ನಾವ್ ಏನ್ ಮಾಡ್ತೀವಿ, ಇದನ್ನ ಕನ್ಸಿಡರ್ ಮಾಡಂಗಿಲ್ರಿ. ಅರ್ಥ ಆದತ್ರಿ? ಸೊ ಇದನ್ನ ಒಂದನ್ನ ನಾವು ಏನ್ ಮಾಡಂಗಿಲ್ರಿ, ಇದನ್ನ ನಾವು ಕನ್ಸಿಡರ್ ಮಾಡಂಗಿಲ್ರಿ. ಉಳ್ಕಿದ ಪಾರ್ಟ್ ಏನೈತ್ ನೋಡ್ರಿ, ಇಲ್ಲಿದಿಂತ್ರ ಉಳ್ಕಿದ ಪಾರ್ಟ್ ಏನೈತ್ಲ, ಸೊ ಇದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದು ಅಂಡ್ ರೆಸ್ಟ್ ಆಫ್ ದಿ ಪಾರ್ಟ್. ಓಕೆ. ಸೊ ಅಂದ್ರೆ ನೀವು ಸಿಂಪ್ಲಿಫೈ ಮಾಡ್ಬೇಕಾದ್ರೆ ಇದನ್ನ ಇಷ್ಟ ಸಿಂಪ್ಲಿಫೈ ಮಾಡ್ರಿ. ಓಕೆ. ಸೊ 2 ರೇಸ್ ಟು 1 ಎಷ್ಟಾಕತ್ರಿ? 2 ಆಕತ್ರಿ. ಪ್ಲಸ್ 2 ಸ್ಕ್ವೇರ್ ಎಷ್ಟಾಕತ್ರಿ? 4 ಪ್ಲಸ್ 2 ಕ್ಯೂಬ್ ಎಷ್ಟಾಕತ್ರಿ? 8 ಪ್ಲಸ್ 2 ರೇಸ್ ಟು 4 ಎಷ್ಟಾಕತ್ರಿ? 16. ನೋಡ್ರಿ, 2 ರೇಸ್ ಟು 4 ಅಂದ್ರೆ ಏನ್ರಿ, ಎರಡನ್ನ 4 ಸಲ ಗುಣಾಕಾರ ಮಾಡೋದು. ಎರಡನ್ನ 4 ಸಲ ಗುಣಾಕಾರ ಮಾಡೋದು. ಇದು 4 ಆಕೈತ್ರಿ, ಇದು 4 ಆಕೈತ್ರಿ. ಸೊ 4 4 ಎಷ್ಟ್ರಿ? 16. ಸೊ ಅದನ್ನ ಇಲ್ಲಿ ಡೈರೆಕ್ಟ್ಲಿ ಬರ್ದೆ. 2 ರೇಸ್ ಟು 4 ಅಂತಂದ್ರೆ 16. ರೈಟ್. ಮುಂದ ಇಲ್ಲಿ ಗುಣಾಕಾರ ಐತ್ರಿ. ಸೊ ಗುಣಾಕಾರ ಐತಂದ್ರೆ ಮಲ್ಟಿಪ್ಲಿಕೇಶನ್ ಇಂಟು ಇಲ್ಲಿ 3 ರೇಸ್ ಟು 0 ಅಂತಂದ್ರೆ ಎಷ್ಟಾಕತ್ರಿ? 1 ಪ್ಲಸ್ 3 ರೇಸ್ ಟು 3 ಅಂತಂದ್ರ 3 ರೇಸ್ ಟು 1 ಎಷ್ಟಾಕತ್ರಿ? 3 ಇಂಟು 5 ರೇಸ್ ಟು 0 ಅಂದ್ರೆ ಎಷ್ಟ್ರಿ? 1. 5 ರೇಸ್ ಟು 1 ಅಂತಂದ್ರೆ ಎಷ್ಟ್ರಿ? 5. ಓಕೆ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡ್ರಿ. ಫೈನ್. ಈಗ ಇಲ್ಲಿ ನೋಡ್ರಿ, 16 ಪ್ಲಸ್ 4 20, 8 ಪ್ಲಸ್ 2 10. ಸೊ 20 ಪ್ಲಸ್ 10 ಎಷ್ಟಾಕತ್ರಿ? 30 ಆಕತ್ರಿ. ಕರೆಕ್ಟ್. ಇಂಟು 3 ಪ್ಲಸ್ 1 4 ಇಂಟು ಇಲ್ಲಿ 5 ಪ್ಲಸ್ 1 ಎಷ್ಟಾಕತ್ರಿ? 6. ಓಕೆ. ರೈಟ್. ಸೊ ಈಗ ಇಲ್ಲಿ ಏನ್ ಮಾಡ್ರಿ, 4 3 ಝಾ 12, ಈ 4ನ 3 ಜೊತೆ ಗುಣಾಕಾರ ಮಾಡ್ರಿ. 4 3 ಝಾ 12, 12 6 ಝಾ 72. ಹೌದಾ? ಆಮೇಲೆ ಇದೊಂದು 0 ಉಳ್ಕೊಂಡೈತಲ್ಲ, ಸೊ ಆ 0ನ ಇಲ್ಲಿ ಲಾಸ್ಟಿಗೆ ಬರುತ್ತೆ. ಸೊ ಎಷ್ಟಾಕತ್ರಿ? 720. ದಟ್ ಈಸ್ ಆಪ್ಷನ್ ಬಿ. ಸೊ 720 is the correct answer for this question. Right? Okay. So I hope you all have understood this. Okay. So ನಿಮಗೆ ಎಲ್ಲರಿಗೂ ಅರ್ಥ ಆಗಿತ್ತು ಅಂತ ಅನ್ಕೊಂಡಿನ್ರಿ. ಫೈನ್. ಓಕೆ. ಈಗ ನೆಕ್ಸ್ಟ್ ಏನ್ ಮಾಡ್ರಿ, ಈಗ ನೆಕ್ಸ್ಟ್ ಈ ಕ್ವಶನ್ ನೋಡ್ರಿ, ಸಮ್ ಆಫ್ ಆಡ್ ಫ್ಯಾಕ್ಟರ್ಸ್. ಓಕೆ. ಆಗಲೇ ಕ್ವಶನ್ ಏನಿತ್ರಿ, ಸಮ್ ಆಫ್ ಇವನ್ ಫ್ಯಾಕ್ಟರ್ಸ್ ಇತ್ರಿ. ಸೊ ಸಮ್ ಆಫ್ ಇವನ್ ಫ್ಯಾಕ್ಟರ್ಸ್ ನಾವ್ ಏನ್ ಮಾಡಿದೀವಿ, ಈ ಒಂದು ನಂಬರ್ನ ನಾವು ಬಿಟ್ಟಿದ್ದೇವೆ. ಓಕೆ. ಈ ಒಂದು ನಂಬರ್ನ ನಾವು ಬಿಟ್ಟಿದ್ದೇವೆ. 2 ರೇಸ್ ಟು 0 ಏನೈತಲ್ಲ, ಅದನ್ನ ಒಂದು ನಂಬರ್ ಅಷ್ಟ ನಾವು ಬಿಟ್ಟಿದ್ದೇವೆ. ರೈಟ್. ಈಗ ನಮಗೆ ಸಮ್ ಆಫ್ ಆಡ್ ಫ್ಯಾಕ್ಟರ್ಸ್ ಅಂತ ಕೇಳ್ಯಾರ. ನಂಬರ್ ಅದನ್ನ ತಗೊಂಡಿನ್ರಿ ನಾನು, ಯಾಕಂದ್ರೆ ಇಲ್ಲಿದಿಂತ್ರ ನಾ ಹೇಳಿ ನಿಮ್ಗೆ ಸ್ಟಾರ್ಟಿಂಗ್ ಈ ಒಂದಿಷ್ಟು ಕ್ವಶನ್ಸ್ ಏನದಾವಲ್ಲ, ಇದನ್ನಷ್ಟು ಕೇಳಿಲ್ರಿ ಅವ್ರು ಎಕ್ಸಾಮ್ ಒಳಗಡೆ. ಇದು ಆಡ್ ಫ್ಯಾಕ್ಟರ್ಸ್ ಅದು ಏನು ಕೇಳಿಲ್ಲ. ಬಟ್ ಆದ್ರೂ ಇದು ಸ್ವಲ್ಪ ಗೊತ್ತಿರ್ಲಿ, ಯಾಕಂದ್ರೆ ಇವನ್ ಫ್ಯಾಕ್ಟರ್ಸ್ ಕೇಳಿದಾನಂತಂದ್ರೆ ಮುಂದೆ ಬರುವಂತ ಎಕ್ಸಾಮ್ ಒಳಗೆ ಆಡ್ ಫ್ಯಾಕ್ಟರ್ಸ್ ಕೇಳಬಹುದು. ಹೌದಾ? ಸೊ ಇದ್ರದ್ದು ಸ್ವಲ್ಪ ಐಡಿಯಾ ಇರ್ಲಿ ಅಂತ ಹೇಳಿ ನಾ ಏನ್ ಮಾಡೀನ್ರಿ, ಇದ ಸೇಮ್ ಕ್ವಶನ್ಗೆ ಆಡ್ ಫ್ಯಾಕ್ಟರ್ಸ್ ಏನಾಗ್ತಾವ ಅಂತ ಹೇಳಿ ಒಂದು ಕ್ವಶನ್ ತಗೊಂಡೇನ್ರಿ. ಓಕೆ. ಸೊ ಆಡ್ ಫ್ಯಾಕ್ಟರ್ಸ್ ಅಂತಂದ್ರೆ ಈಗ ಅದ ಸೇಮ್ ಪ್ರೊಸೀಜರ್ ಮಾಡ್ರಿ. ಏನೈತ್ರಿ ಅದ? 240 ಐತ್ರಿ. ಓಕೆ. 240. ಸೊ 240 ಅಂತಂದ್ರೆ ಅಗೇನ್ ಇದು 0 ಐತ್ರಿ, ಒಂದು 2 ಮತ್ತು ಒಂದು 5 ಬರ್ತೈತ್ರಿ. ಹೌದಾ? 24 ಉಳ್ದೈತ್ರಿ. 8 3 ಝಾ. ಓಕೆ. 8 ಅಂತಂದ್ರೆ ನಿಮಗೂ ಗೊತ್ತೈತಿ, ಇದು 2 ಕ್ಯೂಬ್ ಐತಿ ಅಂತ ಹೇಳಿ. ರೈಟ್. ಸೊ 2ಗಳು ಎಷ್ಟು ಅದಾವ್ರಿ? ಇಲ್ಲಿ 3 ಅದಾವ್ರಿ, ಇಲ್ಲಿ ಒಂದು 4. ಸೊ 2 ರೇಸ್ ಟು 4 ಇಂಟು 3 ಎಷ್ಟು ಅದಾವ್ರಿ? 1 ಐತ್ರಿ. ಸೊ 3 ರೇಸ್ ಟು 1. 5 ಎಷ್ಟು ಅದಾವ್ರಿ? 1 ಐತ್ರಿ. 5 ರೇಸ್ ಟು. ಓಕೆ. ಈಗ ನಮಗ ಸಮ್ ಆಫ್ ಆಡ್ ಫ್ಯಾಕ್ಟರ್ಸ್ ಮಾಡ್ಬೇಕಾಗೈತಿ. ಹೌದಲ್ರಿ? ಈಗ ಮೊದಲ್ ನೋಡ್ರಿ, ಈಗ ಸಮ್ ಮಾಡಕ್ ನಮ್ದು ಪ್ರೊಸೀಜರ್ ಏನೈತಿ ಅದನ್ನ ಫಾಲೋ ಮಾಡ್ರಿ. ಸಮ್ ಮಾಡಾಕ ನಮ್ದು ಪ್ರೊಸೀಜರ್ ಏನೈತಿ ಅದನ್ನ ಫಾಲೋ ಮಾಡ್ರಿ. 2 ರೇಸ್ ಟು 4 ನ ನಾವ್ ಏನ್ ಮಾಡ್ಬೇಕು, ಈಗ
2^0 ಬರ್ಕೋಬೇಕ್ರಿ, 2^1 ಬರ್ಕೋಬೇಕ್ರಿ, 2 ಬರ್ಕೋಬೇಕ್ರಿ, 2^3 ಬರ್ಕೋಬೇಕ್ರಿ, 2^4 ಬರ್ಕೋಬೇಕ್ರಿ. ಓಕೆ, ಆಮೇಲೆ ಮುಂದೆ ಏನೈತ್ರಿ ಅದ 3 ದ ಪವರ್ ಐತ್ರಿ, 3 ದ ಪವರ್ 1 ಐತಿ. ಸೊ 3^0 ಬರ್ಕೋರಿ ಪ್ಲಸ್ 3^1 ಬರ್ಕೋರಿ. ಇಲ್ಲಿ ಏನೈತ್ರಿ 5 ಐತ್ರಿ. ಸೊ 5^0 ಪ್ಲಸ್ 5^1. ಓಕೆ, ಈಗ ನೋಡ್ರಿ ಒಂದ್ಸಲ ರಿವೈಸ್ ಮಾಡ್ತೇನ್ರಿ. ಈಗ ನಾನು ಇವನ್ ಬರ್ಕೊಂಡಾಗ, ಈಗ ನಾನು ಇವನ್ ಸಮ್ ಬರ್ಕೊಂಡಾಗ ನಾ ಏನ್ ಹೇಳಿನ್ರಿ ನಿಮಗ, ಇವನ್ ಸಮ್ ಇದ್ದಾಗ ಇದು ಒಂದು ನಂಬರ್ ಬಿಟ್ಬಿಡ್ರಿ ಅಂತ ಹೇಳಿ, ಇದು ಒಂದು ನಂಬರ್ ಬಿಟ್ಬಿಡ್ರಿ. ಅಂದ್ರೆ ಇದನ್ನ ನೀವು ಯಾವ ರೀತಿ ಬರ್ಕೋಬೇಕ್ರಿ, 2^1 2² ಪ್ಲಸ್ 2³ ಪ್ಲಸ್ 2^4 ಆಮೇಲೆ ಇಂಟು ಇದು ಮುಂದಿನ ಪಾರ್ಟ್ ಆಸ್ ಇಟ್ ಇಸ್. ಓಕೆ, ಇದಿಷ್ಟು ಪಾರ್ಟ್ ಏನಿಲ್ಲ ಇದು ಆಸ್ ಇಟ್ ಇಸ್ ಇರ್ತದೆ ಅಂತ ಹೇಳಿ. ಸಾರಿ, ಈಗ ಆಡ್ ಸಮ್ ಏನೈತ್ರಿ, ಇಲ್ಲಿ ಆಡ್ ಸಮ್ ಐತ್ರಿ. ಈ ಆಡ್ ಸಮ್ ಇದ್ದಾಗ ಏನ್ ಮಾಡ್ಬೇಕಂತಂದ್ರ, ಈ ಮ್ಯಾಗಿನ್ ರೆಫರೆನ್ಸ್ ನಿಂದ ಮಾತಾಡತ್ತೇನ್ರಿ ನಾ, ಈ ಪೂರಾ ವ್ಯಾಲ್ಯೂನ ಬಿಟ್ಬಿಡ್ರಿ 2. ಈ ಪೂರಾ ಏನ್ 2 ಐತಲ್ಲ, ಈ ಪೂರಾ ವ್ಯಾಲ್ಯೂನ ಬಿಟ್ಬಿಡ್ರಿ ನೀವು. ಅಂಡರ್ಸ್ಟುಡ್? ಅಂದ್ರ ಇಲ್ಲಿ ನೀವು ಏನ್ ಕನ್ಸಿಡರ್ ಮಾಡ್ರಿ, ಇವನ್ ಇಷ್ಟ ಕನ್ಸಿಡರ್ ಮಾಡ್ರಿ. ಸೊ ಇದನ್ನ ನೆನಪಿಟ್ಕೊಳಕ್ ನೀವೇನ್ ಮಾಡ್ರಿ, ಆಗಲೇ ಹೇಳಿದ್ನಲ್ಲ, ಸೊ ಆಗಲೇ ಹೇಳಿದ್ದ ಪ್ರೊಸೀಜರ್ನ ನೀವು ಸೇಮ್ ಫಾಲೋ ಮಾಡ್ರಿ. ಈಗ ನಾವು ಪ್ರಿವಿಯಸ್ಲಿ ಡಿಸ್ಕಸ್ ಮಾಡ್ಬೇಕಾದ್ರ ನಂಬರ್ ಆಫ್ ಫ್ಯಾಕ್ಟರ್ಸ್ ಮಾಡಿದೀವಿ, ನಂಬರ್ ಆಫ್ ಈವನ್ ಫ್ಯಾಕ್ಟರ್ಸ್ ಮಾಡಿದೀವಿ, ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್ ಮಾಡಿದೀವಿ. ಹೌದಾ? ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್ ಹೇಳ್ಬೇಕಾದ್ರೆ ನಾವು ಒಂದು ಪಾಯಿಂಟ್ ಏನ್ ಹೇಳ್ಕತ್ತಿದ್ನಿ ನಿಮ್ಗೆ, ಆಡ್ ಫ್ಯಾಕ್ಟರ್ಸ್ ಅಂತಂದ್ರೆ ಇವನದ್ ಏನ್ ಕೆಲಸ ಐತಿ ಇಲ್ಲಿ, ಇವನ್ ನಂಬರ್ದ ಏನ್ ಕೆಲಸ ಐತಿ ಇಲ್ಲಿ ಅಂತ ಕೇಳ್ತಿದ್ದೆ ನಾನು. ಹಂಗ ಅದೇ ರೀತಿ ಒಳಗೆ ನೀವು ಇಲ್ಲೂ ಏನ್ ಮಾಡ್ರಿ, ಸಮ್ ಆಫ್ ಆಡ್ ಫ್ಯಾಕ್ಟರ್ಸ್ ಅಂದಾನಲ್ಲ, ಸೊ ಇವನ್ ನಂಬರ್ದ ಏನ್ ಕೆಲಸ ಐತಿ ಅಂತ ಹೇಳಿ ಈ 2 ನ ತೆಗೆದು ಬಿಡ್ರಿ, ಉಳಿಕೆದಷ್ಟ ನೀವು ಕನ್ಸಿಡರ್ ಮಾಡ್ರಿ. ಅಂದ್ರೆ ಇಲ್ಲಿ ಏನ್ ಬರಿಬೇಕಪ್ಪ ಅಂತಂದ್ರೆ, ನೀವು ಡೈರೆಕ್ಟ್ಲಿ ಇಲ್ಲಿ ಬರ್ಕೋಬೇಕಾದ್ರೆ ಇದನ್ನ ಬಿಟ್ಬಿಡ್ರಿ, ಇದ್ರ ಪವರ್ಸ್ ಏನ್ ಸಮ್ ಬರೀತಿರಲ್ಲ ನೀವು ಅದನ್ನಷ್ಟ ಬರ್ಕೋರಿ. ಸೊ ಇದು ಇಷ್ಟ ಐತಿ ಅಂತ ತಿಳ್ಕೋರಿ, ಇದ್ರದ್ದು ಸಮ್ ಏನ್ ಬರೀತೀರಿ ನೀವು, 3^0 ಪ್ಲಸ್ 3^1. ಆಮೇಲೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಐತ್ರಿ, ಮಲ್ಟಿಪ್ಲಿಕೇಶನ್ ಕೊಡ್ರಿ, 5^0 ಪ್ಲಸ್ 5^1. ಇದಿಷ್ಟ ನಿಮ್ದು ಆನ್ಸರ್. ಈಗ ಇದನ್ನ ಗುಣಾಕಾರ ಮಾಡ್ರಿ ಅಥವಾ ಇದನ್ನ ಸಿಂಪ್ಲಿಫೈ ಮಾಡ್ರಿ. 3^0 ಅಂದ್ರೆ ಇದು ಏನಾಕತ್ರಿ 1 ಪ್ಲಸ್ 3^1 ಎಷ್ಟಾಕತ್ರಿ 3 ಆಕತ್ರಿ ಇಂಟು 5^0 ಎಷ್ಟಾಕತ್ರಿ 5^0 ಎಷ್ಟಾಕತ್ರಿ 1 ಪ್ಲಸ್ 5^1 ಎಷ್ಟಾಕತ್ರಿ 5. ಓಕೆ ರೈಟ್, ಇದನ್ನ ಆಡ್ ಮಾಡ್ರಿ. 3 + 1 4 ಇಂಟು 5 + 1 6. ಸೊ 6 4 ಎಷ್ಟು ಬರ್ತದ್ರಿ 24. ಸೊ ಈ ಕ್ವಶನ್ ಅದ ಆನ್ಸರ್ ಏನಾಕತ್ರಿ 24. ದಟ್ ಈಸ್ ಆಪ್ಷನ್ ಎ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಇದು ಸ್ವಲ್ಪ ಕಡಿಮೆ ಇಂಪಾರ್ಟೆಂಟ್ ಐತ್ರಿ, ಬಟ್ ಸ್ಟಿಲ್ ಯಾಕಂದ್ರೆ ಸಮ್ ಆಫ್ ಇವನ್ ಫ್ಯಾಕ್ಟರ್ಸ್ ಕೇಳಿದಾರಂತಂದ್ರೆ, ಸಮ್ ಆಫ್ ಇವನ್ ಫ್ಯಾಕ್ಟರ್ಸ್ ಕೇಳಿದಾರಂತಂದ್ರೆ ಡೆಫಿನೆಟ್ಲಿ ಮುಂದೆ ಬರುವಂತ ಎಕ್ಸಾಮ್ದಾಗ ಇದನ್ನು ಕೇಳಬಹುದ್ರಿ ಅವರು. ಸರ್ ನೋ, ರೈಟ್, ಫೈನ್. ಸೊ ಇದು ನಿಮ್ಗೆಲ್ಲರಿಗೂ ಅರ್ಥ ಆಗಿತ್ತು ಅಂತ ಅನ್ಕೊಂಡಿಟ್ರಿ. ಓಕೆ, ಈಗ ಒಂದ್ಸಲ ತಿಳ್ಕೊಂಬಿಟ್ರಿ. ಓಕೆ, ಒಂದ್ಸಲ ನಿಮ್ಗೆ ನಾನು ಶಾರ್ಟ್ ಆಗಿ ಹೇಳ್ಬೇಕಂತಂದ್ರೆ, ಈಗ ಒಂದು ನಂಬರ್ ತಗೊಳ್ರಿ, ನಾವು ಸಿಂಪ್ಲಿ ನಂಬರ್ ಯಾವ್ದು ತಗೊಳ್ರಿ, 360 ತಗೊಳ್ರಿ. ಓಕೆ, ಈಗ 360ನ ಸ್ಪ್ಲಿಟ್ ಮಾಡ್ರಿ. ಇದು 0 ಐತ್ರಿ, 1 2 ಮತ್ತು 1 5 ಅಂತ್ರಿ. 36 ಅಂದ್ರೆ ಏನ್ರಿ, 9 4 36. ಕರೆಕ್ಟ್? ಓಕೆ, ಈಗ ನಿಮಗೆ ಗೊತ್ತೈತ್ರಿ 4 ಅಂದ್ರೆ 2². ಹೌದಾ? 4 ಅಂದ್ರೆ 2². 4 ಅಂದ್ರೆ 2². 2². 9 ಅಂದ್ರೆ 3². ಹೌದಲ್ರಿ? ಸೊ ಟೋಟಲ್ 2 ಎಷ್ಟು ಅದಾವ ಅಂದಂಗಾತ್ರಿ, ಇಲ್ಲಿ 1 ಐತ್ರಿ, ಆಮೇಲೆ ಇಲ್ಲಿ 2 ಅದಾವ್ರಿ. ಸೊ 2 ಎಷ್ಟು ಅದಾವ ಅಂದಂಗಾತ್ರಿ 3 ಅದಾವ್ರಿ. 3 ಎಷ್ಟು ಅದಾವ್ರಿ, ಅವು 2 ಅದಾವ್ರಿ. ಆಮೇಲೆ 5 ಎಷ್ಟು ಅದಾವ್ರಿ, ಅದು 1 ಐತ್ರಿ. ನೋಡ್ರಿ, ಈ ಫ್ಯಾಕ್ಟರ್ಸ್ದಾಗ ಯಾವುದೂ ಕ್ವಶನ್ ಕೇಳಿದ್ರಿ. ಲಾಸ್ಟ್ 2 ವಿಡಿಯೋಸ್ 3 ವಿಡಿಯೋಸ್ ನಾನು ನಿಮ್ದು ರಿವಿಷನ್ ಮಾಡ್ಸಾಕತ್ತೇನ್ರಿ. ಒಂದ್ಸಲ ಪೂರಾ ಫಸ್ಟ್ ದಿಂತ್ರ ಬರಾಕತ್ತೇನೆ ನಾನು.
ಲಕ್ಷ ಕೊಟ್ಟು ಕೇಳ್ರಿ. ಯಾವುದು ನಂಬರ್ಸ್ ಫ್ಯಾಕ್ಟರ್ ರಿಲೇಟೆಡ್ ಅವ ಕ್ವಶನ್ ಕೇಳಿದಂತ ಅನ್ಕೋರಿ, ಇಷ್ಟಂತರೂ ನಾವು ಮಾಡಬೇಕ್ರಿ. ಓಕೆ, ಇಷ್ಟಂತರೂ ನಾವು ಮಾಡಬೇಕ್ರಿ. ಓಕೆ, ಸೊ ಈಗ ಇಷ್ಟು ಮಾಡಿರಿ, ಇದನ್ನ ಒಂದು ಸ್ವಲ್ಪ ತೆಗಿತೀನಿ. ಇಲ್ಲಿ ನಮಗೆ ಸ್ವಲ್ಪ ಸ್ಪೇಸ್ ಸಿಗ್ಲಿ, ಅದಕ್ಕೆ ಇದಿಷ್ಟು ಪಾರ್ಟ್ ತೆಗಿತೀನಿ. ಸೊ ಡೈರೆಕ್ಟ್ಲಿ ಇಲ್ಲಿ ವ್ಯಾಲ್ಯೂ ಏನ್ ಬರೆಯಕತ್ತೀನಿ ನೋಡ್ರಿ, ಇದನ್ನ 2³ ಅಂತ ಬರೀತೀನಿ ರೀ. ಸ್ವಲ್ಪ ಕಲರ್ ಚೇಂಜ್ ಮಾಡೋಣ. ಇಲ್ಲಿ 2³ ಇಂಟು 3² ಇಂಟು 5⁻1. ಸೊ ಇಷ್ಟಂತರೂ ನಾವು ಬರ್ಕೋತೀವಿ. ಓಕೆ, ಈಗ ಫಸ್ಟ್ ನಂಬರ್ ಆಫ್ ಫ್ಯಾಕ್ಟರ್ಸ್. ಈಗ ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಮಾಡ್ಬೇಕಾಗೈತ್ರಿ. ಸೊ ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಮಾಡಕ್ ನಾ ಸಿಂಪ್ಲಿ ಏನ್ ಹೇಳಿ ನಿಮ್ಗೆ, ಇಲ್ಲಿ ತಳಗಡೆ ಅಷ್ಟು ಪ್ರೈಮ್ ನಂಬರ್ಸ್ ಅದಾವ ಇಲ್ಲಿ ನೋಡ್ರಿ. ಅದ್ರ ಆದ್ಮೇಲೆ ಈ ಪವರ್ಸ್ ಏನ್ ವ್ಯಾಲ್ಯೂ ಇರ್ತಾವಲ್ಲ ಇದಕ್ಕೆ +1 ಮಾಡಿಬಿಡ್ರಿ ಅಂತ ಹೇಳಿ. +1 ಮಾಡ್ರಿ. ಯಾವಾಗ್ರಿದ ನಂಬರ್ ಆಫ್ ಫ್ಯಾಕ್ಟರ್ಸ್. ಸೊ 3 + 1 4 ಇಂಟು 2 + 1 3 ಇಂಟು 1 + 1 2. ಬೇಕಂದ್ರೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಒಂದ್ಸಲ ಸ್ಟೆಪ್ ಬರೀತೀನಿ ನೋಡ್ರಿ. 3 ಫ್ಯಾಕ್ಟರ್ 3 + 1, ಆಮೇಲೆ 2 ಫ್ಯಾಕ್ಟರ್ 2 + 1, ಸಾರಿ 2 ಪವರ್ 2 + 1 1 + 1. ಸೊ ಎಷ್ಟು ಬರ್ತದ್ರಿ? 3 + 1 4, ಆಮೇಲೆ 2 + 1 3, 1 + 1 2. ಓಕೆ, ಈಗ ಇದನ್ನ ಮಲ್ಟಿಪ್ಲೈ ಮಾಡ್ರಿ. ಸೊ 3 2 = 6, 6 4 = 24. ಓಕೆ, ಸೊ ಇಲ್ಲಿದಿಂತ್ರ ಏನ್ ಅರ್ಥ ಆತ್ರಿ? 360 ಎಷ್ಟು ಫ್ಯಾಕ್ಟರ್ಸ್ ಅದಾವ್ರಿ? 24 ಫ್ಯಾಕ್ಟರ್ಸ್ ಅದಾವ್ರಿ. ಈಗ ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾನ ಅಂತ ಹೇಳಿನ್ರಿ, ನಾನು ನಂಬರ್ ಆಫ್ ಈವನ್ ಫ್ಯಾಕ್ಟರ್ಸ್ ಕೇಳ್ತಾನ ಅಂತ ಹೇಳಿನ್ರಿ. ಈವನ್ ಫ್ಯಾಕ್ಟರ್ಸ್. ಓಕೆ, ಸೊ ಈಗ ಈವನ್ ಫ್ಯಾಕ್ಟರ್ಸ್ ಕೇಳ್ತಾನಂದಾಗ ನಾ ಏನ್ ಮಾಡಂತ ಹೇಳಿನ್ರಿ, ಎರಡರದ್ದು ಪವರ್ ಏನಿರ್ತೈತಲ್ಲ ಇದಕ್ಕ +1 ಮಾಡಕ್ ಹೋಗ್ಬೇಡ್ರಿ. ಎರಡರದ್ದು ಪವರ್ ಏನಿರ್ತೈತಲ್ಲ ಅದನ್ನ ಆಸ್ ಇಟ್ ಈಸ್ ಇಟ್ಕೊಂಡ್ಬಿಡ್ರಿ ಅಂತ ಹೇಳಿ. ಇದ್ರ ಮುಂದಿನ ಎಷ್ಟು ಪ್ರೈಮ್ ನಂಬರ್ಸ್ ಇರ್ತಾವಲ್ಲ ಅದರದ್ದು ಪವರ್ ಏನಿರ್ತೈತಿ ನೋಡ್ರಿ ಅದಕ್ಕೆ +1 ಮಾಡ್ರಿ. ಅಂದ್ರ ಇಲ್ಲಿ 2 + 1 ಎಷ್ಟಾಕತ್ರಿ? 3. 1 + 1 ಎಷ್ಟಾಕತ್ರಿ? 2. ಕ್ಲಿಯರ್? ಸೊ 3 3 = 9, 9 2 = 18. ಸೊ ಎಷ್ಟಾತ್ರಿ? 18. ಅಂದ್ರ ಈವನ್ ಫ್ಯಾಕ್ಟರ್ಸ್ ಎಷ್ಟು ಅದಾವ್ರಿ? 18 ಈವನ್ ಫ್ಯಾಕ್ಟರ್ಸ್ ಅದಾವ್ರಿ. ಓಕೆ, ನೆಕ್ಸ್ಟ್ ನಾವು ಏನ್ ಮಾಡಿದೀವಿ? ಆಡ್ ಫ್ಯಾಕ್ಟರ್ಸ್ ನ ಫೈಂಡ್ ಮಾಡಿದೀವಿ. ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್. ಇದು ನಂಬರ್ ಆಫ್ ಈವನ್ ಫ್ಯಾಕ್ಟರ್ಸ್ ರೀ, ಇದು ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್. ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್ ಮಾಡ್ಬೇಕಾದ್ರೆ ನಾವ್ ಏನಂತ ಹೇಳಿನ್ರಿ? ಆಡ್. ನಾವ್ ಏನ್ ಮಾತಾಡತ್ತೀವಿ ಇಲ್ಲಿ? ಆಡ್ ಮಾತಾಡತ್ತೀವಿ. ಸೊ ನಾ ಏನ್ ಹೇಳಿನ್ರಿ ನಿಮ್ಗ, ಇಲ್ಲಿ ಈವನ್ ನಂಬರ್ದ ಏನ್ ಕೆಲಸ ಐತ್ರಿ? ಎಸ್ ಆರ್ ನೋ? ಸೊ ಇದು 2 ಬಿಟ್ಬಿಡ್ರಿ. ಮುಂದಿನ ಏನ ನಂಬರ್ಸ್ ಅದಾವಲ್ಲ ಅದರದ್ದು ಪವರ್ಸಿಗೆ +1 ಮಾಡ್ರಿ. ಸೊ 2 + 1 3 ಇಂಟು 1 + 1 2. ಸೊ 3 2 = ಎಷ್ಟಾಕತ್ರಿ? 6. ಅಥವಾ ಇದನ್ನ ನೀವು ಹಿಂಗೂ ಮಾಡಬಹುದು ಅಂತ ಹೇಳಿನ್ರಿ, ಬಟ್ ಅದು ಬಹಳ ಲೆಂದಿ ಆಗ್ತೈತ್ರಿ. ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ 24 ಅದಾವ್ರಿ. ಅದ್ರೊಳಗೆ ಏನ್ ಮಾಡ್ರಿ, ಈವನ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟು ಅದಾವ ಮೈನಸ್ ಮಾಡ್ರಿ. ಸೊ ಇಲ್ಲಿದಿಂತ್ರನು ಡೈರೆಕ್ಟ್ಲಿ ನಿಮ್ಗೆ ಏನ್ ಸಿಗ್ತೈತ್ರಿ? ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್ ಎಷ್ಟು ಅದಾವ ಅಂತ ಸಿಗ್ತೈತೆ ಅಂತೂ ಹೇಳಿನ್ರಿ. ಬಟ್ ಇದಕ್ಕೆ ಏನ್ ಮಾಡ್ಬೇಕು? ಮೊದಲು ನೀವು ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಮಾಡಬೇಕು, ಈವನ್ ಫ್ಯಾಕ್ಟರ್ಸ್ ಫೈಂಡ್ ಮಾಡಬೇಕು, ಆಮೇಲೆ ಅದನ್ನ ಮೈನಸ್ ಮಾಡಿದ್ಮೇಲೆ ಆನ್ಸರ್ ಮಾಡ್ಬೇಕು. ಅಷ್ಟು ಮಾಡೋದಕ್ಕಿಂತ ನಾನು ಸಿಂಪ್ಲಿ ಏನ್ ಹೇಳಿನ್ರಿ, ಆಡ್ ಅಂತ ಮಾತಾಡಕತ್ತೀವಲ್ಲ, ಸೊ ಈವನ್ ನಂಬರ್ ತೆಗೆದು ಬಿಡ್ರಿ ಇಲ್ಲಿಂತ್ರ. ರೈಟ್? ಓಕೆ, ಈ ರೀತಿ ನೆಲ್ಪಿಟ್ಕೋರಿ ಅಂತ ಹೇಳಿ ನಾನು. ಓಕೆ, ಸೊ ಇದು ಒಂದು ಪಾರ್ಟ್ ಆತ್ರಿ. ಇದ್ರ ನೆಕ್ಸ್ಟ್ ನಾವು ಇಲ್ಲೇ ಒಂದು ಪಾಯಿಂಟ್ ಅಡಿಷನಲಿ ಒಂದು ಏನ್ ನೋಡ್ಕೊಂಡಿವಪ್ಪ ಅಂತಂದ್ರ ಪ್ರಾಪರ್ ಫ್ಯಾಕ್ಟರ್ಸ್. ಓಕೆ, ಪ್ರಾಪರ್ ಫ್ಯಾಕ್ಟರ್ಸ್. ಪ್ರಾಪರ್ ಫ್ಯಾಕ್ಟರ್ಸ್ ಅಂತಂದ್ರೆ ಏನು ಅಂತ ನೋಡ್ಕೊಂಡಿವಿ. ಸೊ ಪ್ರಾಪರ್ ಫ್ಯಾಕ್ಟರ್ಸ್ ಒಳಗೆ ನಾವು ಒಂದು ಪಾಯಿಂಟ್ ನಿಮ್ಗೆ ಸಿಂಪ್ಲಿ ಏನ್ ಹೇಳಿನ್ರಿ, ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಮಾಡ್ರಿ. ನಂಬರ್ ಆಫ್ ಫ್ಯಾಕ್ಟರ್ಸಿಗೆ 2 ಮೈನಸ್ ಮಾಡಿಬಿಡ್ರಿ ಅಂತ ಹೇಳಿದ್ ನಾನು. ಅದಕ್ಕೆ ನಾವ್ ಏನಂತ ಕರಿತೀವಿ? ಪ್ರಾಪರ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರಾಪರ್ ಫ್ಯಾಕ್ಟರ್ಸ್. 2 ಯಾಕೆ ಮೈನಸ್ ಮಾಡ್ಬೇಕ್ರಿ? 2 ಯಾಕೆ ಮೈನಸ್ ಮಾಡ್ಬೇಕಂತಂದ್ರ ನಾ ಹೇಳಿ ನಿಮಗೆ, 1 ಬಿಟ್ ಉಳ್ಕಿದು ಯಾವ್ದು ನಂಬರ್ಸ್ ತೋರಿ, 2 ತೋರಿ, 3 ತೋರಿ, 4 ತೋರಿ, 10 ತೋರಿ, 240 ತೋರಿ, ಈ ಎಲ್ಲಾ ನಂಬರ್ಸ್ 2 ಫಿಕ್ಸ್ ಫ್ಯಾಕ್ಟರ್ಸ್ ಇರ್ತಾವೆ. 1 ಅಂಡ್ ಆ ನಂಬರ್.
ಸೊ ಇವು ಎರಡು ನಂಬರ್ಸ್ ಬಿಟ್ರ ಉಳ್ಕಿದ್ದು ಏನ್ ಫ್ಯಾಕ್ಟರ್ಸ್ ಅದಾವಲ್ಲ ಆ ನಂಬರ್ದು ಸ್ವಂತ ಫ್ಯಾಕ್ಟರ್ಸ್ ಅದಾವ್ರಿ, ಅವು ಪ್ರಾಪರ್ ಫ್ಯಾಕ್ಟರ್ಸ್ ಅದಾವ್ರಿ. ಸೊ ಅದಕ್ಕೆ ನಾವ್ ಇಲ್ಲಿ ಏನ್ ಮಾಡ್ತೀವಿ, ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಮಾಡಿ ಅದಕ್ಕೆ -2 ಮಾಡ್ತೀವಿ. ಅಂದ್ರೆ ಈಗ ಇಲ್ಲೇ ನೀವು ನೋಡುದಾದ್ರೆ, ಸೊ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟ್ ಅದಾವ್ರಿ ಇದ್ರಾಗ 24 ಐತಿ. ಸೊ ಈ ನಂಬರ್ದ ಪ್ರಾಪರ್ ಫ್ಯಾಕ್ಟರ್ಸ್ ಎಷ್ಟಾಗ್ತಾವ ಅಂತ ಕೇಳಿದ್ರೆ 24 ಒಳಗ್ -2 ಮಾಡ್ರಿ. 22 ಇದ್ರದ್ದು ಪ್ರಾಪರ್ ಫ್ಯಾಕ್ಟರ್ಸ್. ಎಷ್ಟು ಪ್ರಾಪರ್ ಫ್ಯಾಕ್ಟರ್ಸ್ ಅದಾವ್ರಿ? 22. ಇದು ಹಳೆಯ ವಿಡಿಯೋಸ್ ಒಳಗೆ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ನಾ ಏನ್ ಹೇಳಿನ್ರಿ, ನಾವು ಇವತ್ತಿನ ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡೇವಿ ಸಮ್ ಆಫ್ ಫ್ಯಾಕ್ಟರ್ಸ್. ಓಕೆ, ಸಮ್ ಆಫ್ ಫ್ಯಾಕ್ಟರ್ಸ್. ಈಗ ಸಮ್ ಆಫ್ ಫ್ಯಾಕ್ಟರ್ಸ್ ಒಳಗೆ ಏನ್ ಹೇಳಿನ್ರಿ, ಸಿಂಪಲ್. ಈಗ ಇಲ್ಲಿ ಓಕೆ, ಸೊ ಇದು ಎಷ್ಟು ಐತೆ ಅಂತ ಹೇಳಿನ್ರಿ, ನಾನು 2 ಕ್ಯೂಬ್ ಐತೆ ಅಂತ ಹೇಳಿನ್ರಿ, ಹೌದಾ? ಸೊ ಈಗ 2 ಕ್ಯೂಬ್ ಐತೆ ಅಂತಂದ್ರೆ ಇದು 2 ಕ್ಯೂಬ್ ಐತಿ. ಹಾ, ಸೊ ಸಮ್ ಆಫ್ ಫ್ಯಾಕ್ಟರ್ಸ್ ಒಳಗೆ ನಾ ಏನ್ ಹೇಳಿನ್ರಿ, ಸಮ್ ಐತ್ರಿ ಇದು. ಸೊ ಇದು 2 ಕ್ಯೂಬ್ ಐತಲ್ಲ, ಸೊ ಏನ್ ಮಾಡ್ರಿ, 0 ದಿಂದ ಬರ್ಕೋತ ಹೋಗ್ರಿ ಅಂತ ಹೇಳಿದ್ರಿ. ನೋಡ್ರಿ, 2⁻0 ಪ್ಲಸ್ 2⁻1 ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಕ್ಯೂಬ್. ಎಲ್ಲಿವರೆಗೂ ಬರಿಬೇಕ್ರಿ? ಇಲ್ಲಿ ಪವರ್ ಎಷ್ಟುವರೆಗೂ ಐತಲ್ಲ ಅಷ್ಟುವರೆಗೂ ಬರೀರಿ ಅಂತ ಹೇಳಿ. ಅದ್ರ ನೆಕ್ಸ್ಟ್ ಏನೈತ್ರಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಐತ್ರಿ, ಮಲ್ಟಿಪ್ಲಿಕೇಶನ್ ಬರೀರಿ. 3 ಸ್ಕ್ವೇರ್ ಐತ್ರಿ, 3 ಸ್ಕ್ವೇರ್ ನ ಏನ್ ಮಾಡ್ರಿ, ಅಗೇನ್ 0 ದಿಂದ ಶುರು ಮಾಡ್ರಿ. 3⁻0 ಪ್ಲಸ್ 3⁻1 ಪ್ಲಸ್ 3 ಸ್ಕ್ವೇರ್. ಎಲ್ಲಿವರೆಗೂ ಹೋತ್ರಿ ಅದ? 3 ಸ್ಕ್ವೇರ್ ವರೆಗೂ. ಅದ್ರ ನೆಕ್ಸ್ಟ್ ಯಾವ್ದೈತ್ರಿ, ಅದ್ರ ನೆಕ್ಸ್ಟ್ ಏನೈತ್ರಿ, ಇಲ್ಲಿ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ 5⁻1 ಐತ್ರಿ. ಅಗೇನ್ ಇದನ್ನ ಏನ್ ಮಾಡ್ರಿ, 5⁻0 ಪ್ಲಸ್ 5⁻1. ಇದನ್ನ ಅಷ್ಟು ಸಿಂಪ್ಲಿಫೈ ಮಾಡ್ರಿ. ಇಲ್ಲೇ ಒಂದು ಪಾಯಿಂಟ್ ಏನ್ ಹೇಳಿನ್ರಿ, ಯಾವ್ದು ನಂಬರ್ ತಗೋರಿ ನೀವು, ಎನಿ ನಂಬರ್ ⁻0 ಇತ್ತು ಅಂತ ತಿಳ್ಕೊರಿ, ಅದಕ್ಕೆ ನಾವ್ ಏನಂತ ಕರಿತೀವಿ, 1 ಅಂತ ಕರಿತೀವಿ. ಬಟ್ ಎನಿ ನಂಬರ್ ಅಂದ ತಕ್ಷಣ ಇಲ್ಲಿ ಮಿನಿಮಮ್ ನಂಬರ್ ಏನಿರ್ಬೋದ್ರಿ, 1 ಇರ್ಬೋದ್ರಿ. ಓಕೆ, 1 ಅಥವಾ 1ಕ್ಕಿಂತ ಜಾಸ್ತಿ ಇರ್ಬೇಕ್ರಿ, ಅದು 1ಕ್ಕಿಂತ ಕಡಿಮೆ ಇರಬಾರ್ದು. ಫೈನ್, ಓಕೆ. ಈಗ ಇಷ್ಟಾತ್ರಿ, ಇದನ್ನ ನೀವು ಸಿಂಪ್ಲಿಫೈ ಮಾಡ್ರಿ. ನಾ ಜಸ್ಟ್ ಒಂದ್ಸಲ ರಿವೈಸ್ ಮಾಡ್ಸತ್ತೀನಿ ನಿಮ್ಗೆ. ಇದ್ರ ನೆಕ್ಸ್ಟ್ ನಾ ಏನ್ ಹೇಳಿನ್ರಿ ನಿಮ್ಗ, ಸಮ್ ಆಫ್ ಈವನ್ ಫ್ಯಾಕ್ಟರ್ಸ್ ಅಂತ ಬರ್ದೇನ, ಸಮ್ ಆಫ್ ಈವನ್ ಫ್ಯಾಕ್ಟರ್ಸ್. ಸೊ ಒಂದು ಸಿಂಪಲ್ ಪಾಯಿಂಟ್ ಹೇಳಿನ್ರಿ, ಸಮ್ ಆಫ್ ಈವನ್ ಫ್ಯಾಕ್ಟರ್ಸ್ ಕೇಳಿದಾಗ ಇಷ್ಟಂತರೂ ನೀವು ಬರೀಲೇಬೇಕ್ರಿ. ಇಷ್ಟು ಬರದ ಮೇಲೆ ಇದನ್ನ ಒಂದು 0 ಏನೈತಲ್ಲ, 2⁻01 ಏನೈತಲ್ಲ, ಇದನ್ನ 1 ಬಿಟ್ಬಿಡ್ರಿ ಅಂತ ಹೇಳಿ. ಇದು 1 ಅಷ್ಟ ಬಿಟ್ಬಿಡ್ರಿ. ಉಳ್ಕಿದ್ದೇನು ಪಾರ್ಟ್ ಐತಲ್ಲ ಇದನ್ನ ಆಸ್ ಇಟ್ ಈಸ್ ಬರ್ಕೋರಿ. ಅಂದ್ರೆ 2⁻1 ಪ್ಲಸ್ 2⁻2 ಪ್ಲಸ್ 2⁻3. ಆಮೇಲೆ ಇದು ಮುಂದಿಂದ ಆಸ್ ಇಟ್ ಈಸ್ ಇರ್ತೈತ್ರಿ. 3⁻0 ಪ್ಲಸ್ 3⁻1 ಪ್ಲಸ್ 3 ಸ್ಕ್ವೇರ್. ಆಮೇಲೆ ಇಲ್ಲಿ ಮುಂದೆ 5⁻0 ಪ್ಲಸ್ 5⁻1. ಇದು ಮುಂದಿನಂತರೂ ಆಸ್ ಇಟ್ ಈಸ್ ಇರ್ತೈತಿ. ಸೊ ನೆಲ್ಪಿಟ್ಕೋರಿ, ಸಮ್ ಆಫ್ ಈವನ್ ಫ್ಯಾಕ್ಟರ್ಸ್ ಅಂತಂದಾಗ ನೀವು ಬರಿಬೇಕಾದ್ರೆ ಇದು 1 ಬರಿಬೇಡ್ರಿ. 2⁻01 ವ್ಯಾಲ್ಯೂ ಏನೈತಲ್ಲ ಇದನ್ನ 1 ಬರಿಬೇಡ್ರಿ. ಅರ್ಥ ಆಯ್ತ್ರಿ? ಸೊ ಇದನ್ನ 1 ಬರಿಬೇಡ್ರಿ. ಉಳ್ಕಿದ್ದ ಏನ್ ಪಾರ್ಟ್ ಐತಲ್ಲ ಇಲ್ಲಿದಿಂತ್ರ ಅದು ಆಸ್ ಇಟ್ ಈಸ್ ಇರ್ತೈತಿ. ಯಾವ್ದ್ರಿ? ಸಮ್ ಆಫ್ ಈವನ್ ಫ್ಯಾಕ್ಟರ್ಸ್. ಅಂಡ್ ಲಾಸ್ಟ್ ಒಂದು ಪಾಯಿಂಟ್ ನ ಏನ್ ಹೇಳಿನ್ರಿ, ಸಮ್ ಆಫ್ ಆಡ್ ಫ್ಯಾಕ್ಟರ್ಸ್. ಈಗ ಸಮ್ ಆಫ್ ಆಡ್ ಫ್ಯಾಕ್ಟರ್ಸ್ ಒಳಗ ಅಗೇನ್ ಇಲ್ಲಿ ಏನ್ ಹೇಳಿದ್ಲ ಅದ ಡೈಲಾಗ್ ಇಲ್ಲೂ ಹೇಳ್ತೇನ್ರಿ ನಾ. ಏನಂತ? ಆಡ್ ಐತಲ್ಲ, ಸೊ ಇಲ್ಲಿ ಈವನ್ ನಂಬರ್ದ ಏನ್ ಕೆಲಸ ಐತ್ರಿ? ಸೊ ಈವನ್ ನಂಬರ್ ಅಂತಂದ್ರ ಇದನ್ನ ಅಷ್ಟು 2 ಏನೈತಲ್ಲ ಇದು ಪೂರಾ ಬಿಟ್ಬಿಡ್ರಿ. ಇದು ಪೂರಾ ಬಿಟ್ಬಿಡ್ರಿ. ಸೊ ಉಳ್ಕಿದ್ ಏನ್ ಪಾರ್ಟ್ ಐತ್ ನೋಡ್ರಿ ಅದನ್ನಷ್ಟ ಇಲ್ಲಿ ಬರ್ಕೋರಿ. ಸೊ ಅದಷ್ಟ ಏನೈತ್ ನೋಡ್ರಿ ಇಲ್ಲಿ 3⁻0 ಪ್ಲಸ್ 3⁻1 ಪ್ಲಸ್ 3 ಸ್ಕ್ವೇರ್. ಓಕೆ, ಮುಂದೇನೈತ್ರಿ ಅದ ಇಂಟು 5⁻0 ಪ್ಲಸ್ 5⁻1. ಸೊ ಇದು ಏನಾಗ್ತೈತ್ರಿ? ಇದು ಸಮ್ ಆಫ್ ಆಡ್ ಫ್ಯಾಕ್ಟರ್ಸ್. ಸೊ ಲಾಸ್ಟ್ 2 to 3 ವಿಡಿಯೋಸ್ ಏನೈತಲ್ಲ, ಸೊ ಅದರದ ಸಮರಿ ಇಲ್ಲಿ ನಿಮಗೆ ರಿವೈಸ್ ಮಾಡಿಟ್ರಿ. ಓಕೆ, ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಓಕೆ, ಈಗ ಲಾಸ್ಟ್ ಒಂದು ಕ್ವಶನ್ ಇದನ್ನ ನಾನು ಡಿಸ್ಕಸ್ ಮಾಡಿಲ್ರಿ, ಈಗ ಇದನ್ನ ಡಿಸ್ಕಸ್ ಮತ್ತೆ ಇದ್ರದ್ದು ಸೊಲ್ಯೂಷನ್ ಐತಂತ ತಿಳ್ಕೊಂಡಿರಿ ಮತ್ತೆ. ಓಕೆ, ಸೊ ಏನೈತ್ರಿ ಅದ? ಪ್ರಾಡಕ್ಟ್ ಆಫ್ ಆಲ್ ಫ್ಯಾಕ್ಟರ್ಸ್ ಅಂತ ಐತ್ರಿ. ಪ್ರಾಡಕ್ಟ್ ಆಫ್ ಆಲ್ ಫ್ಯಾಕ್ಟರ್ಸ್. ಸೊ ಪ್ರಾಡಕ್ಟ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ 3600.
ಇದನ್ನ ಒಂದು ಕ್ವಶನ್ ನಾವು ಸಾಲ್ವ್ ಮಾಡೋಣ್ರಿ. ಇದು ಲಾಸ್ಟ್ ಕ್ವಶನ್ ಐತಿ. ಇದಕ್ಕೊಂದು ನ್ಯೂ ಪೇಜ್ ತಗೋತೇನೆ. ಸೊ ಏನೈತಿ ನೋಡ್ರಿ, ಇಲ್ಲಿ 3600 ಐತ್ರಿ. ಇದ್ರದ್ದು ನಾವು ಏನ್ ಫೈಂಡ್ ಮಾಡ್ಬೇಕಾಗೈತ್ರಿ? ಪ್ರಾಡಕ್ಟ್. ಓಕೆ, ಪ್ರಾಡಕ್ಟ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ 3600. ಸೊ ಏನಿಲ್ರಿ, ಪ್ರಾಡಕ್ಟಿಗೆ ಒಂದು ಫಾರ್ಮುಲಾ ಐತ್ರಿ. ಏನ್ ಫಾರ್ಮುಲಾ ಐತ್ರಿ? ಗಿವನ್ ನಂಬರ್, ಅಂದ್ರೆ ಇಲ್ಲಿ ಏನ್ ನಂಬರ್ ಕೊಟ್ಟಿದಾರಲ್ಲ ಇದು ಗಿವನ್ ನಂಬರ್. ಓಕೆ, ಇದ್ರದ್ದು ಪವರ್ದಾಗ ನಂಬರ್ ಆಫ್ ಫ್ಯಾಕ್ಟರ್ಸ್ ಡಿವೈಡೆಡ್ ಬೈ 2. ಇದು ಫಾರ್ಮುಲಾ ಇದೆ. ಓಕೆ, ಅಗೇನ್ ಹೇಳತ್ತೇನ್ರಿ, ಇದು RRB ಗ್ರೂಪ್ ಡಿ ಎಕ್ಸಾಮ್ ಒಳಗೆ ಬಂದಿಲ್ರಿ. ಬಟ್ ಆದ್ರೂ ಇದು ಐಡಿಯಾ ಇರ್ಲಿ ಅಂತ ನಾನು ತೋರಿಸ್ತೇನೆ. ಯಾವ್ಯಾವ ಬಂದಿಲ್ಲ ಅಂತ ಹೇಳತ್ತೇನ್ರಿ? ಸಮ್ ಆಫ್ ಆಡ್ ಫ್ಯಾಕ್ಟರ್ಸ್ ಬಂದಿಲ್ಲ, ಆಮೇಲೆ ಪ್ರಾಡಕ್ಟ್ ಆಫ್ ಆಲ್ ಫ್ಯಾಕ್ಟರ್ಸ್ ಬಂದಿಲ್ಲ. ಇವು 2 ಕ್ವಶನ್ಸ್ ಬಂದಿಲ್ಲ. ಉಳ್ಕಿದ್ದು ಏನದಾವಲ್ಲ ಒಂದೊಂದ್ ಸಲ ಬಂದಿದ್ದಾವ್ರಿ. ಇವತ್ತಿನ ಕ್ಲಾಸ್ ಒಳಗಿನ ಕ್ವಶನ್ಸ್ ನಾವೇನ್ ಡಿಸ್ಕಸ್ ಮಾಡಿವಲ್ಲ, ಸೊ ಅದ್ರೊಳಗೆ ಒಂದೊಂದ್ ಸಲ ಬಂದಿದ್ದಾವ್ರಿ. ಬಟ್ ಸ್ಟಿಲ್ ಒಂದು ಐಡಿಯಾ ಇರ್ಲಿ, ಗೊತ್ತಿರ್ಲಿ ಅಂತ ಇದನ್ನ ಹೇಳಕತ್ತೀನಿ. ಓಕೆ, ಸೊ ಈಗ ಸ್ವಲ್ಪ ಇದನ್ನ ನಾವು ಡಿಸ್ಕಷನ್ ಮಾಡೋದಕ್ಕಿಂತ ಒಂದು ಬೇಸಿಕ್ ಐಡಿಯಾ ನಾನು ನಿಮಗೆ ಹೇಳ್ತೇನೆ. ಈಗ ನಿಮಗೆ ರೂಟ್ ಒಳಗೆ ಇರುವಂತ ನಂಬರ್ಸ್ ಬಗ್ಗೆ ಗೊತ್ತಿರ್ಬೋದು. ಹೆಂಗ, ಈಗ ರೂಟ್ ಒಳಗ ಸಪೋಸ್ ಒಂದ್ ವೇಳೆ 2 × 2 ಐತ್ ಅಂತ ತಿಳ್ಕೊರಿ. ನಾವ್ ಏನ್ ಮಾಡ್ಬೋದು ಗೊತ್ತೇನ್ರಿ? ಒಂದು 2 ನ ಹೊರಗಡೆ ಬರ್ಕೋಬಹುದು ಹಿಂಗಿದ್ದಾಗ. ಈಗ ಫಾರ್ ಎಕ್ಸಾಂಪಲ್ ರೂಟ್ ಒಳಗ 3 × 3 × 3 ಐತ್ ಅಂತ ತಿಳ್ಕೊರಿ. ನಾ ಏನ್ ಹೇಳಿನ್ರಿ? ರೂಟ್ ಒಳಗ 2 ಸೇಮ್ ನಂಬರ್ ಇದ್ದು ಅಂದ್ರೆ ಒಂದು ಹೊರಗೆ ತಕೋಬಹುದ್ರಿ. ಅಂದ್ರ ಇಲ್ಲಿ 3 ಅದಾವ್ರಿ, ಅಂದ್ರೆ ಇದ್ರಾಗಿಂದ 2 ಅದಾವ್ರಿ. ಇಲ್ಲಿ 2 ಇದ್ರೆ ಒಂದು ಹೊರಗೆ ತಕೋಬಹುದು. ಬಟ್ ಇದು ಒಂದ್ ಏನೈತಿಲ್ಲ ಅದು ಅಲ್ಲೇ ಉಳಿತೈತಿ, ಅಂದ್ರೆ ಅದು ರೂಟ್ ಒಳಗ ಉಳಿತೈತಿ. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ಹೇಳು. ಸ್ವಲ್ಪ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಈಗ ಫಾರ್ ಎಕ್ಸಾಂಪಲ್ ಈಗ √5 ಐತ್ ಅಂತ ತಿಳ್ಕೊರಿ. √5 × √5 × √5. ಓಕೆ, ಸೊ ಹಿಂಗ್ ಬರದ್ರು ಒಂದರಿ, ಒಂದ ರೂಟ್ ಒಳಗೆ ಇವ್ನು ಅಷ್ಟು ಬರ್ಕೊಂಡ್ರು ಒಂದರಿ. ಮತ್ ಇವು 2 ಬೇರೆ ಬೇರೆ ಅದಾವ ಅಂತ ತಿಳ್ಕೊಬೇಡ್ರಿ. ರೈಟ್, ಸೊ ನಾ ಏನ್ ಹೇಳಿನ್ರಿ? 2 ನಂಬರ್ಸ್ ಒಂದು ರೂಟ್ ಒಳಗಿದ್ರ ಒಂದು ಹೊರಗೆ ತಕೋಬಹುದ್ರಿ. ಅಂದ್ರೆ ಇದ್ರಾಗಿಂತ 5 ಒಂದು ಹೊರಗೆ ತಕೋಬಹುದ್ರಿ. ಬಟ್ ಒಂದ್ ಹಂಗ ಉಳಿತೈತ್ರಿ. ಸೊ ಅದು ಏನಾಗ್ತತ್ರಿ? ಇಲ್ಲಿ √5. ಈ ರೀತಿ ಆನ್ಸರ್ ಆಗ್ತೈತಿ. ಓಕೆ, ಈಗ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರ, ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಈಗ √2 ಐತ್ ಅಂತ ತಿಳ್ಕೊರಿ. √2 ಇದನ್ನ ಇನ್ನೊಂದು ರೀತಿ ಒಳಗೆ ಹೆಂಗ್ ಬರ್ಕೋತೀವಿ ನಾವು ಮ್ಯಾಥ್ಸ್ ಒಳಗೆ ಅಂದ್ರೆ 2⁻1/2 ಅಂತ ಬರ್ಕೋತೀವಿ. ಹೆಂಗ್ ಬರ್ಕೋತೀವಿ? 2⁻1/2 ಅಂತ ಬರ್ಕೋತೀವಿ. ಈಗ ಫಾರ್ ಎಕ್ಸಾಂಪಲ್ ನನಗ 25⁻1/2 ಅಂತ ಕೊಟ್ಟ ಅಂತ ತಿಳ್ಕೊರಿ ಅವ ಕ್ವಶನ್ ಒಳಗೆ. ಸೊ ನೀವು ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ. ಅವ 25⁻1/2 ಅಂದ್ರೆ ನಾವು ಆಕ್ಚುಲಿ ಏನ್ ಹೇಳಕತ್ತಾನ ಗೊತ್ತೇನ್ರಿ? 25ರ ಸ್ಕ್ವೇರ್ ರೂಟ್ ಕೇಳಾಕತ್ತಾನ ನಾವು ನಿಮಗೆ. ಸೊ 25ರ ಸ್ಕ್ವೇರ್ ರೂಟ್ ಎಷ್ಟ್ ಆಕೈತಿ? 5 5 ಅಂದ್ರೆ 1 5 ಹೊರಗೆ ಬರ್ತೈತ್ರಿ. ಸೊ ಎಷ್ಟ್ ಆಕತ್ರಿ? 5. ಓಕೆ, ಸೊ ಅದಕ್ಕೆ ಯಾವುದೂ ಒಂದು ನಂಬರ್ ಈಗ a⁻1/2 ಇತ್ತು ಅಂತ ತಿಳ್ಕೊರಿ. ಸೊ ಇದನ್ನ ನಾವು ಏನಂತ ತಗೊಂತೀವಿ ಅಂತಂದ್ರ √a ಅಂತ ಬರ್ಕೊಂತೀವಿ. ಅರ್ಥ ಐತ್ರಿ? ಓಕೆ, ಫೈನ್, ಚಲೋ. ಸೊ ಇದಿಷ್ಟು ಪಾರ್ಟ್ ತೆಗೆದು ಬಿಡೋಣ್ರಿ. ಸೊ ಈಗ ನೋಡ್ರಿ, ಈಗ ಗಿವನ್ ನಂಬರ್ ರೇಸ್ ಟು ನಂಬರ್ ಆಫ್ ಫ್ಯಾಕ್ಟರ್ಸ್ ಡಿವೈಡೆಡ್ ಬೈ 2 ಐತಲ್ಲ. ಸೊ ನಮ್ಮ ಮೊದಲ ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಮಾಡ್ಕೊಳ್ಳೋಣ್ರಿ. ಸೊ 3600 ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಮಾಡ್ಕೊಳ್ಳೋಣ್ರಿ. ಸೊ ಹೆಂಗ್ ಫೈಂಡ್ ಮಾಡ್ಕೋಬಹುದ್ರಿ? ಇಲ್ಲಿ ನೋಡ್ರಿ, ನಂಬರ್ ಆಫ್ ಫ್ಯಾಕ್ಟರ್ಸ್ 3600. ಓಕೆ, ಫಾಸ್ಟ್ ಆಗ್ತೈತ್ರಿ. 2 ಜೀರೋಸ್ ಅದಾವ್ರಿ, 2 2 ಮತ್ತ 2 5 ಇಂಟು ಇಲ್ಲಿ 36 ಐತ್ರಿ. ಸೊ ನಿಮ್ಗೆ ಗೊತ್ತೈತಿ 9 4 36 ಅಂತ ಕರೆಕ್ಟ್. ಬಟ್ ಇದನ್ನ ನಾವು ಹೆಂಗ್ ಬರ್ಕೋಬಹುದ್ರಿ? 2² ಇಂಟು 3² ಅಂತ ಬರ್ಕೋಬಹುದು. ಓಕೆ, ಚಲೋ. ಈಗ ಎಷ್ಟಾತ್ ನೋಡ್ರಿ, ಇಲ್ಲಿ 2 ಎಷ್ಟ್ ಅದಾವ್ರಿ? ಇಲ್ಲೊಂದ್ 2 ಇಲ್ಲೊಂದ್ 2 ಅದಾವ್ರಿ. ಹೌದಾ? ಅಂದ್ರೆ 2⁻4 ಆತ್ರಿ ಇದ ಇಂಟು 3⁻2 ಆತ್ರಿ, ಆಮೇಲೆ 5⁻2 ಆತ್ರಿ. ಹೌದಾ? ಈಗ ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಮಾಡತ್ತೀವಿ. ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಮಾಡಕ್ ನಾ ಏನ್ ಹೇಳಿ ನಿಮ್ಗ? ಪವರಿಗೆ +1 ಮಾಡ್ರಿ. 4 + 1 5 ಇಂಟು 2 + 1 3 ಇಂಟು 2 + 1 3. ಹೌದಾ? ಸೊ 2 + 1 5, ಸಾರಿ 4 + 1 5, 2 + 1 3, 2 + 1 3. ಓಕೆ, ಸೊ ಈಗ ಎಷ್ಟು ಆಕೈತಿ ನೋಡ್ರಿ? 9 5 45 ಆಕೈತಿ. ಸೊ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟು ಬಂತ್ರಿ? ಇಲ್ಲಿ 45. ಈಗ ಪ್ರಾಡಕ್ಟ್ ಅಂದ್ರೆ ಇಲ್ಲಿ ಏನ್ ಕೊಟ್ಟಿನಿ ನಾನು? ಗಿವನ್ ನಂಬರ್ ರೇಸ್ ಟು ನಂಬರ್ ಆಫ್ ಫ್ಯಾಕ್ಟರ್ಸ್ ಬೈ 2 ಅಂತ ಕೊಟ್ಟಿನಿ. ಒಂದ್ ಸ್ವಲ್ಪ ಇಲ್ಲಿ ನೋಡ್ರಿ, ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಗಿವನ್ ನಂಬರ್. ಏನ್ ನಂಬರ್ ಕೊಟ್ಟಾರೆ ಅವ್ರು ನನಗ? 3600 ಕೊಟ್ಟಾರೆ. 3600 ಕೊಟ್ಟಾರೆ. ರೇಸ್ ಟು ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟು ಅದಾವ್ರಿ? 45 ಐತ್ರಿ. 45
ಡಿವೈಡೆಡ್ ಬೈ 2 ಅಂತ ಕೊಟ್ಟಾನ್ರಿ, ಡಿವೈಡೆಡ್ ಬೈ 2. ರೈಟ್. ಸೊ ಇಲ್ಲಿ ತನ ನಿಮ್ಗೆ ಎಲ್ಲರಿಗೂ ಅರ್ಥ ಆಗೈತೆ ಅಂತ ಅನ್ಕೊಂಡೇನಿ. ಈಗ ಜಸ್ಟ್ ನಾ ಒಂದು ಪಾಯಿಂಟ್, ಒಂದು ಬೇಸಿಕ್ ಪಾಯಿಂಟ್ ನಾ ಏನ್ ಹೇಳಿನಪ್ಪ ಅಂತಂದ್ರೆ ನಿಮ್ಗೆ, ಈಗ √2 ಇತ್ತಪ್ಪ ಅಂತಂದ್ರ ಇದನ್ನ ನಾವು ಏನ್ ಮಾಡಬಹುದು, 2⁻1/2 ಅಂತ ಬರ್ಕೋಬಹುದು ಅಂತ ಹೇಳಿದ್ರಿ. ಅಂದ್ರ ಒಂದ್ ಸ್ವಲ್ಪ ಇದನ್ನ ನೀಟಾಗಿ ನೋಡ್ರಿ. ನಾ ಇದನ್ನ ಒಂದ್ ಸ್ವಲ್ಪ ಏನ್ ಮಾಡ್ತೇನೆ ಅಂತಂದ್ರ, ಇದು 3600 ಹೌದಾ, ಈ 45/2 ಏನೈತ್ಲ ಇದನ್ನ ಏನ್ ಮಾಡ್ತೇನ್ರಿ ನಾನು, ಇದನ್ನ 1/2 ಅಂತ ತಗೊಂತೇನ್ರಿ. ಹೌದಾ, ಈ 45 ಏನೈತ್ಲ ಅದನ್ನ ಮ್ಯಾಗ್ ಆಸ್ ಇಟ್ ಈಸ್ ಇಟ್ಕೋತೇನ್ರಿ. ರೈಟ್. ಸೊ ಇದು 45/2 ಐತಲ್ಲ. ಸೊ ಇದನ್ನ ಹೆಂಗ್ ಮಾಡತ್ತೇನ್ ಗೊತ್ತೇನ್ರಿ, ನಾ 45 × 1/2 ಅಂತ ಬರ್ಕೊಳತ್ತೇನೆ ನಾನು. 45 × 1/2. ಈ 1/2 ಏನೈತಿ ನೋಡ್ರಿ, ಈ 1/2 ಅಂತಂದ್ರೆ ಇದಿಷ್ಟು ಪಾರ್ಟ್ ಏನಾಕೈತಿ ಅಂತ ಹೇಳಿನ್ರಿ ನಾನು. ನೋಡ್ರಿ, √2 ಇದ್ದಿದ್ದ 2⁻1/2 ಅಂತ ಬರ್ಕೊಂಡಿನಿ. ಅಂದ್ರೆ ಇದ್ರ ಅರ್ಥ ಏನ್ರಿ, ಇದು ಏನಾಗ್ತೈತ್ರಿ, √3600 ಆಗ್ತೈತಿ. ಅಂದ್ಮೇಲೆ ಮ್ಯಾಲ ಎಷ್ಟೈತ್ರಿ, ಇದು 45 ಆಸ್ ಇಟ್ ಇಸ್. ಈಗ ನಿಮಗ್ ಗೊತ್ತೈತಿ ರೂಟ್ ಇದು 36, ಎದ್ರದ್ದು 36 ಐತ್ರಿ, 6 ಐತ್ರಿ. ಹೌದಾ. ಸೊ 6 ಎಷ್ಟು ಬರ್ತೈತ್ರಿ, 36 ಬರ್ತೈತಿ. 6 ಎಷ್ಟು ಬರ್ತೈತ್ರಿ, 36. ಅಂದ್ರೆ ಇದು ಏನಾಗ್ತೈತಿ ನೋಡ್ರಿ, 2 ಜೀರೋಸ್ ಅದಾವ್ರಿ, 1 ಜೀರೋ ಹೊರಗೆ ತಗೋರಿ. 6 36 ಅಂತಂದ್ರೆ ಇಲ್ಲಿದಿಂತ್ರ ಏನಾಕತ್ರಿ, 60 ಆಕೈತಿ. ಸೊ ಇದ್ರದ್ದು ಸ್ಕ್ವೇರ್ ರೂಟ್ ಎಷ್ಟಾಕತ್ರಿ, 60 ಆಕೈತಿ. ಮ್ಯಾಗ್ ಎಷ್ಟೈತ್ರಿ, ಇಲ್ಲಿ 45 ಐತಿ. ಸೊ ಇಲ್ಲಿ ಏನ್ ಮಾಡ್ರಿ, ಇಲ್ಲಿ 45 ಬರುತ್ತೆ. ಸೊ ನಿಮ್ದು ಆನ್ಸರ್ ಏನಾಗ್ತೈತಿ, 60:45 ಆಗ್ತೈತಿ. ಓಕೆ, ಇರ್ಲಿ. ಇದು ಸ್ವಲ್ಪ ನಿಮಗೆ ಒಂದ್ ವೇಳೆ ಗೊತ್ತಾಗ್ಲಿಲ್ಲ ಅಂದ್ರೆ ITI ಸ್ಟೂಡೆಂಟ್ಸ್ ತಲೆ ಕೆಡಿಸ್ಕೋಬೇಡ್ರಿ. ಯಾಕಂದ್ರೆ ನಾನು ಸ್ಕ್ವೇರ್ ರೂಟ್ ಮತ್ತು ಕ್ಯೂಬ್ ರೂಟ್ ಹೆಂಗ್ ಫೈನ್ ಮಾಡೋದು ಇದ್ರದೊಂದು ಸೆಪರೇಟ್ ಕ್ಲಾಸ್ ಇರ್ತೈತಿ. ಅರ್ಥ ಆಗಿತ್ತು, ಎಕ್ಸಲೆಂಟ್. ಅರ್ಥ ಆಗಿರ್ಲಿಲ್ಲ ಅಂತಂದ್ರ ನಾ ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಏನ್ ಹೇಳ್ತೇನೆ ನೋಡ್ರಿ, ಅಲ್ಲಿ ಈ ಪಾಯಿಂಟ್ ನ ಅಥವಾ ಈ ಪ್ರಾಡಕ್ಟ್ ಅಂತ ನಾ ಏನ್ ಡಿಸ್ಕಸ್ ಮಾಡಿಲ್ಲ ಇದನ್ನ ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ. ಓಕೆ. ಸೊ ಒಟ್ಟ ಟೆನ್ಷನ್ ತೊಗೊಳ್ಳೋದ ಅವಶ್ಯಕತೆ ಇಲ್ಲ. ತಿಳಿತು, ಎಕ್ಸಲೆಂಟ್. ತಿಳಿದಿರಲಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ. ಸೊ ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ಸ್ ಹೇಳ್ಬೇಕಾದ್ರೆ ಇದನ್ನ ಇನ್ನೊಂದ್ಸಲ ನಾನು ರಿಪೀಟ್ ಮಾಡ್ತೇನೆ. ಬಟ್ ಫ್ಯಾಕ್ಟರ್ಸ್ ದಾಗ ಇದೊಂದು ಪಾಯಿಂಟ್ ಇತ್ತು ಅಂತ ಹೇಳಿ, ಬೈ ದ ವೇ ಇದು ಕ್ವಶನ್ ಬಂದಿಲ್ಲೂ ಇಲ್ರಿ. ಓಕೆ. ಸೊ ಏನ್ ಟೆನ್ಷನ್ ತೊಗೊಳಕ್ ಅವಶ್ಯಕತೆ ಇಲ್ಲ. ಮುಂದೆ ಬರ್ಬೋದು ಒಂದು ಪ್ರಿಡಿಕ್ಷನ್ ಮ್ಯಾಗ ಇದು ಕ್ವಶನ್ ತಗೊಂಡಿರ್ತೀನಿ. ಟಫ್ ಅನಿಸ್ತು, ಟೆನ್ಷನ್ ತಗೊಂಬೇಡ್ರಿ, ಬಿಟ್ಟು ಬಿಡ್ರಿ ಸದ್ಯಕ್ಕೆ. ಓಕೆ. ಅದನ್ನ ಮತ್ತೆ ಇನ್ನೊಂದ್ಸಲ ನಾವು ಕನೆಕ್ಟ್ ಮಾಡೋಣ. ಫೈನ್. ಎಸ್. ಸೊ ಇಲ್ಲಿಗೆ ನಿಮ್ದ ನಂಬರ್ ಆಫ್ ಫ್ಯಾಕ್ಟರ್ಸ್ ಈ ಟಾಪಿಕ್ ಇಲ್ಲಿ ಕಂಪ್ಲೀಟ್ ಆತ್ರಿ. ಓಕೆ. ಸೊ ಒಂದು ಸಲ ನಾ ಪ್ರಿವಿಯಸ್ ಎಲ್ಲ ವಿಡಿಯೋಸ್ ಒಳಗಡೆ A to Z ನಾನು ಒಂದ್ಸಲ ರಿವೈಸ್ ಮಾಡೀನ್ರಿ. ಸೊ ನೀವು ರಿವೈಸ್ ಮಾಡ್ರಿ, ರಿಪಿಟಿವ್ಲಿ ರಿವೈಸ್ ಮಾಡ್ಕೋತೀರಿ. ಸೊ that's all from my side. Thank you very much and have a nice day.